ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಫಾರೆಕ್ಸ್ ಟ್ರೇಡರ್. ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಟ್ರೇಡಿಂಗ್ ಅಲ್ಲಿ ಮಾರ್ಕೆಟ್ ನ ಪ್ರಿಡಿಕ್ಟ್ ಮಾಡೋದು ಮಾತ್ರ ಮುಖ್ಯ ಅಲ್ಲ, ನಮ್ಮ ಮೈಂಡ್ ನ ಕಂಟ್ರೋಲ್ ಮಾಡೋದು ಅದಕ್ಕಿಂತ ಮುಖ್ಯ ಆಗಿರುತ್ತೆ. ಎಷ್ಟು ಒಳ್ಳೆ ಸ್ಟ್ರಾಟಜಿ ಇದ್ರು ಫಿಯರ್ ಬಂದಾಗ ಪ್ಯಾನಿಕ್ ಆಗಿ ಟ್ರೇಡ್ ಮಾಡಿದ್ರೆ ಅದು ಲಾಸಿಗೆ ಹೋಗುತ್ತೆ. ಗ್ರೀಡ್ ಬಂದಾಗ ಓವರ್ ಟ್ರೇಡ್ ಮಾಡಿದ್ರೆ ಅದು ಲಾಸಿಗೆ ಹೋಗುತ್ತೆ. ಆದ್ರೆ ಡಿಸಿಪ್ಲಿನ್ ಇಟ್ಕೊಂಡು ನಮ್ಮ ಟ್ರೇಡಿಂಗ್ ಪ್ಲಾನ್ ನ ಫಾಲೋ ಮಾಡಿದ್ರೆ ಅದೇ ನಮ್ಮ ಬಿಗ್ಗೆಸ್ಟ್ ಎಡ್ಜ್ ಆಗಿರುತ್ತೆ. ಇವತ್ತಿನ ಟ್ರೇಡಿಂಗ್ ಸೈಕಾಲಜಿ ಪಾರ್ಟ್ 81 ನಲ್ಲಿ ಮಾರ್ಕೆಟ್ ಗಿಂತ ಮೊದಲು ಯಾವ ತರ ನಮ್ಮ ಮೈಂಡ್ ನ ಮಾಸ್ಟರ್ ಅನ್ನೋದನ್ನ ತುಂಬಾ ಸಿಂಪಲ್ ಆಗಿ ಪ್ರಾಕ್ಟಿಕಲ್ ಆಗಿ ತಿಳ್ಕೊಳ್ಳೋಣ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಯಾಕಂದ್ರೆ ಈ ಒಂದು ಮೈಂಡ್ ಸೆಟ್ ಚೇಂಜ್ ನಿಮ್ಮ ಟ್ರೇಡಿಂಗ್ ಅಪ್ರೋಚ್ ನೇ ಚೇಂಜ್ ಮಾಡಬಹುದು. ಮೈಂಡ್ ಸ್ಟ್ರಾಂಗ್ ಆಗಿದ್ರೆ ಟ್ರೇಡರ್ ಸಹ ಸ್ಟ್ರಾಂಗ್ ಆಗೇ ಇರ್ತಾರೆ. ಸೊ ಲೆಟ್ಸ್ ಮಾಸ್ಟರ್ ದಿ ಮೈಂಡ್ ಅಂಡ್ ಮಾಸ್ಟರ್ ದಿ ಮಾರ್ಕೆಟ್. ಹಾಯ್, ನನ್ನ ಹೆಸರು ಬಿಪಿನ್ ದಾಸ್. A to Z ಫಾರೆಕ್ಸ್ ಟ್ರೇಡಿಂಗ್ ಲರ್ನಿಂಗ್ ಸೀರೀಸ್ಗೆ ಸ್ವಾಗತ. ಯಾರು ಈ ವಿಡಿಯೋ ಹೊಸದಾಗಿ ನೋಡ್ತಿದ್ದೀರಾ, ಇವಾಗಲೇ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ನ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ನಾವು ಏನೆಲ್ಲ ಪೋಸ್ಟ್ ಮಾಡ್ತೀವೋ ಅದೆಲ್ಲ ನಿಮ್ಮ ನೋಟಿಫಿಕೇಶನ್ ಆಗಿ ಬರುತ್ತೆ. ವಿಡಿಯೋಗೆ ಒಂದು ಲೈಕ್ ನ ಕೊಡೋದು ಮರಿಬೇಡಿ. ಸೊ ನಿಮ್ಮ ಒಂದು ಲೈಕ್ ಇಂದ ನಮಗೆ ಮತ್ತಷ್ಟು ವಿಡಿಯೋಗಳು ಮಾಡಕ್ಕೆ ಇದೇ ನಮ್ಮ ಮೋಟಿವೇಶನ್ ಆಗಿರುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಲಿ ಯಾರಾದ್ರೂ ಟ್ರೇಡಿಂಗ್ ಕಲಿಬೇಕು ಅಂತ ಅನ್ಕೊಂಡಿದ್ರೆ ಅವರಿಗೆ ಧಾರಾಳವಾಗಿ ಈ ವಿಡಿಯೋನ ನೀವು ಶೇರ್ ಮಾಡಬಹುದು. ಮತ್ತೆ ನಾನು ಏನೇನ್ ಹೇಳ್ತೀನಿ ಅದನ್ನ ಇವತ್ತಿಂದನೇ ನೋಟ್ಸ್ ಮಾಡ್ತಾ ಹೋಗಿ, ಯಾಕಂತಂದ್ರೆ ನೀವು ವಿಡಿಯೋ ಮಾತ್ರ ನೋಡಿದ್ರೆ ಇಲ್ಲಿ ಪ್ರಾಫಿಟೇಬಲ್ ಟ್ರೇಡರ್ ಆಗಕ್ಕಾಗಲ್ಲ. ನಿಮ್ಮ ಡೆಡಿಕೇಶನ್, ಹಾರ್ಡ್ ವರ್ಕ್ ಹಾಗೆ ಪ್ರಾಕ್ಟೀಸ್, ಓಕೆನಾ? ನೀವು ಬರೀ ನೋಟ್ಸ್ ಬರೆದ್ರು ಇಲ್ಲಿ ಪ್ರಾಫಿಟೇಬಲ್ ಆಗಕ್ಕಾಗಲ್ಲ, ನೀವು ಪ್ರಾಕ್ಟೀಸ್ನು ಮಾಡ್ಬೇಕಾಗತ್ತೆ. ಸೊ ಇವತ್ತಿಂದನೇ ನೋಟ್ಸ್ ಮಾಡಕ್ ಸ್ಟಾರ್ಟ್ ಮಾಡಿ. ಹಾಗೆ ನಿಮ್ಗೆ ಏನಾದ್ರು ಟ್ರೇಡಿಂಗ್ ಇನ್ ಡೀಟೇಲ್ ಆಗಿ ಕಲಿಬೇಕು ಅಂತಂದ್ರೆ ಮೇಲೆ ಪ್ಲೇ ಲಿಸ್ಟ್ ಹಾಕಿರ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಈಗ ವಿಡಿಯೋಗೆ ಹೋಗೋಣ. ಇವತ್ತಿನ ಕಾನ್ಸೆಪ್ಟು ಸೈಕಾಲಜಿ ಬೇಸಿಕ್ಸ್. ಸೊ ಟ್ರೇಡರ್ಸು ಯಾಕೆ ಫೇಲ್ ಆಗ್ತಾರೆ ಅಂತಂದರೆ ಅದಕ್ಕೆ ಮೇಯ್ನ್ ರೀಸನ್ನೇ ಈ ಕಾನ್ಸೆಪ್ಟ್ ಆಗಿರುತ್ತೆ. ಓಕೆ, ಸೊ ಈ ಕಾನ್ಸೆಪ್ಟಲ್ಲಿ ಏನೇನು ಬರುತ್ತೆ, ಇದೊಂದೇ ರೀಸನಿಂದ ಪ್ರತಿಯೊಬ್ಬ ಟ್ರೇಡರು ಇವತ್ತು ಸಕ್ಸಸ್ಫುಲ್ ಆಗದೆ ಹೊಡೆದಾಡ್ತಿರೋದು. ಓಕೆ, ಒಂದು ಕ್ಯಾಪಿಟಲ್ ಪ್ರಾಬ್ಲಮ್ ಆದರೆ ಮತ್ತೊಂದೇ ಸೈಕಾಲಜಿ. ಓಕೆ, ಸೈಕಾಲಜಿನ ನೀವು ಮಾಸ್ಟರ್ ಮಾಡೋದೇ ಇದ್ದರೆ ನೀವು ಯಾವತ್ತೂ ಟ್ರೇಡಿಂಗಲ್ಲಿ ಸಕ್ಸಸ್ ಆಗೋಕ್ಕೆ ಆಗಲ್ಲ. ಇವತ್ತು ನಮ್ಮ ಕಮ್ಯುನಿಟಿಲಿ ಆಗಿರ್ಬೋದು, ಎಷ್ಟೋ ಜನ ಟ್ರೇಡರ್ಸಿಗೆ 3 ಇಯರ್ಸ್ 5 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರ್ಬೋದು. ಸೊ ಇವರೆಲ್ಲರೂ ಇವತ್ತು ಯಾಕೆ ಲಾಸಲ್ಲೇ ಇದ್ದಾರೆ ಅಂತಂದರೆ ಅದಕ್ಕೆ ಪ್ರಾಬ್ಲಮೇ ಸೈಕಾಲಜಿ. ಸೊ ಈ ಸೀರೀಸ್ ಫುಲ್ಲು ನೀವು ಸೈಕಾಲಜಿ ಬಗ್ಗೆ ಆಗಿರುತ್ತೆ ತಿಳ್ಕೊಳ್ಳೋದು. ಸೊ ಸೈಕಾಲಜಿ ಯಾವ್ಯಾವುದಿದೆ, ಹಾಗೆ ಅದರಿಂದ ಯಾವ ಥರ ಓವರ್ಕಮ್ ಆಗಬೇಕು ಅನ್ನೋದು ಪಾರ್ಟ್ 81ಇಂದ ಪಾರ್ಟ್ 90 ಗಂಟ ಇರುತ್ತೆ. ಓಕೆ, ಸೊ ಇವತ್ತಿಗೆ ಡೇ 81 ಆಯಿತು. ಸೊ ಇದರದ್ದು ಡೀಟೇಲ್ ಎಕ್ಸ್ಪ್ಲನೇಷನ್ನ ತಿಳ್ಕೊಳ್ಳೋಣ. ಮೊದಲಿಗೆ ವಾಟ್ ಈಸ್ ಟ್ರೇಡಿಂಗ್ ಸೈಕಾಲಜಿ? ಟ್ರೇಡಿಂಗ್ ಸೈಕಾಲಜಿ ಅಂದರೆ ಏನು? ಟ್ರೇಡಿಂಗ್ ಸೈಕಾಲಜಿ ಈಸ್ ದಿ ಸ್ಟಡಿ ಆಫ್ ಹೌ ಯುವರ್ ಎಮೋಷನ್ಸ್, ಥಾಟ್ಸ್ ಆ್ಯಂಡ್ ಮೈಂಡ್ಸೆಟ್ ಅಫೆಕ್ಟ್ ಯುವರ್ ಟ್ರೇಡಿಂಗ್ ಡಿಸಿಷನ್. ಟ್ರೇಡಿಂಗ್ ಸೈಕಾಲಜಿ ಅಂದರೆ ಒಂದು ಸ್ಟಡಿ. ಓಕೆ, ನಿಮ್ಮ ಎಮೋಷನ್ಸು ಹಾಗೆ ನಿಮ್ಮ ಥಾಟ್ಸು ಆ್ಯಂಡ್ ನಿಮ್ಮ ಮೈಂಡ್ಸೆಟ್ನ ನೀವೇ ಸ್ಟಡಿ ಮಾಡಿ ಅದರಿಂದ ನೀವು ಯಾವ ಥರ ಡಿಸಿಷನ್ಸ್ನ ತಗೋಬೇಕು. ಓಕೆ, ಸೊ ಅದನ್ನೇ ನಾವು ಟ್ರೇಡಿಂಗ್ ಸೈಕಾಲಜಿ ಅಂತ ಕರೆಯೋದು. ಅದು ಕೆಲವೊಂದು ಟೈಮು ನಿಮಗೆ ಅಫೆಕ್ಟ್ ಹೊಡೆಯುತ್ತೆ. ಓಕೆ, ಸೊ ಯಾವ ಥರ ಅಂತಂದರೆ ಇವಾಗ ನೋಡಿ, ನಿಮ್ಮ ಮೈಂಡ್ಸೆಟ್ ಅಫೆಕ್ಟ್ ಯುವರ್ ಟ್ರೇಡಿಂಗ್ ಡಿಸಿಷನ್. ನಿಮ್ಮ ಟ್ರೇಡಿಂಗ್ ಡಿಸಿಷನ್ಸ್ ತೊಗೋಬೇಕಾದ್ರೆ ನಿಮಗೆ ಬೇರೆ ಬೇರೆ ಥರ ಫೀಲ್ ಆಗ್ತಾ ಇರುತ್ತೆ. ಓಕೆ, ನೀವು ಏನು ಪಾಸಿಟಿವ್ ಯೋಚನೆ ಮಾಡಿದ್ರು ಅದು ನೆಗೆಟಿವಲ್ಲಿ ನೀವು ಕೈಯಲ್ಲಿ ನೆಗೆಟಿವ್ ಮಾಡ್ತಾ ಇರ್ತೀರ. ಸೊ ಅದಕ್ಕೆ ಮೇಯ್ನ್ ಪ್ರಾಬ್ಲಮೇ ಈ ಸೈಕಾಲಜಿ ಅನ್ನೋದು. ಈ ಸೈಕಾಲಜಿನ ನೀಟಾಗಿ ಅರ್ಥ ಮಾಡ್ಕೊಬಿಟ್ರೆ ನೀವು ಒಂದು ಲೆವೆಲಿಗೆ ಪ್ರೊಫೆಷ್ನಲ್ ಟ್ರೇಡರ್ ಆದ್ರಿ ಅಂತ ಅರ್ಥ. ಓಕೆ, ಇನ್ ಸಿಂಪಲ್ ವರ್ಡ್ಸ್, ಟ್ರೇಡಿಂಗ್ ಸೈಕಾಲಜಿ ಈಸ್ ಯುವರ್ ಎಬಿಲಿಟಿ ಟು ಸ್ಟೇ ಕಾಮ್, ಡಿಸಿಪ್ಲಿನ್ಡ್ ಆ್ಯಂಡ್ ಲಾಜಿಕಲ್ ವೈಲ್ ಟ್ರೇಡಿಂಗ್. ಟ್ರೇಡಿಂಗ್ ಸೈಕಾಲಜಿ ಅಂತಂದರೆ ನೀವು ಟ್ರೇಡಿಂಗ್ ಮಾಡೋ ಟೈಮಲ್ಲಿ ಕಾಮ್ ಆಗಿ, ಡಿಸಿಪ್ಲಿನ್ ಆಗಿ, ಹಾಗೆ ಲಾಜಿಕಲ್ ಆಗಿ ನೀವು ಒಂದು ಟ್ರೇಡ್ನ ತಗೋಬೇಕು, ಹಾಗೆ ತಗೊಳಕ್ಕೆ ಯೋಚನೆ ಮಾಡಬೇಕು. ನೀವು ಅದು ಬಿಟ್ಟು ಬಾಕಿ ಏನೇನು ಮಾಡ್ತೀರಾ ಅದು ಯಾವುದು ಇಲ್ಲಿ ಟ್ರೇಡಿಂಗ್ ಸೈಕಾಲಜಿಗೆ ಬರಲ್ಲ. ಓಕೆ, ಸೊ ಅದು ಬಿಟ್ಟು ನೀವೆಲ್ಲ ಮಾಡ್ತಿರೋದು ಏನಂತಂದರೆ ಈ ಸೈಕಾಲಜಿಲಿ ಬರೋ ಒಂದೊಂದು ಕಾನ್ಸೆಪ್ಟ್ಗಳನ್ನ ನೀವು ಇಂಪ್ಲಿಮೆಂಟ್ ಮಾಡ್ತಾ ಇರ್ತೀರ. ಇದರಿಂದ ಓವರ್ಕಮ್ ಮಾಡಬೇಕು ಅಂತಂದರೆ ನೀವು ಮಾಡಬೇಕಾಗಿರೋದೆ ಕಾಮ್ ಆಗಿರಬೇಕು, ಡಿಸಿಪ್ಲಿನ್ಡ್ ಆಗಿರಬೇಕು, ಹಾಗೆ ಲಾಜಿಕಲಿ ಥಿಂಕ್ ಮಾಡಬೇಕು. ಎಮೋಷ್ನಲಿ ಅಲ್ಲ, ಲಾಜಿಕಲಿ. ಎಮೋಷ್ನಲಿ ಥಿಂಕ್ ಮಾಡೋದು ನೀವು ಯಾವತ್ತೂ ಯೋಚನೆ ಮಾಡಿ, ಎಮೋಷ್ನಲಿ ಥಿಂಕ್ ಮಾಡೋದು ಯಾವತ್ತೂ ರಾಂಗ್ ಆಗೇ ಇರುತ್ತೆ. ಅದೇ ನೀವು ಲಾಜಿಕಲ್ ಥಿಂಕ್ ಮಾಡೋದು ಯಾವತ್ತೂ ರೈಟ್ ಆಗಿರುತ್ತೆ. ಸೊ ನೀವು ಯಾವ ಥರ ಥಿಂಕ್ ಮಾಡಿದ್ರೆ ನಿಮ್ಗೆ ಯಾವ ಥರ ರಿಸಲ್ಟ್ ಬರುತ್ತೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ನೀವು ಡಿಸೈಡ್ ಮಾಡಬೇಕು ನಾನು ಯಾವ ಥರ ಥಿಂಕ್ ಮಾಡಬೇಕು ಅನ್ನೋದು. ಓಕೆ, ದಿ ಬಿಗ್ಗೆಸ್ಟ್ ಟ್ರೂತ್ ಅಬೌಟ್ ಟ್ರೇಡಿಂಗ್. ಇಲ್ಲಿ ನಿಜ ಹೇಳ್ಬೇಕು ಅಂತಂದರೆ, ಅಂದರೆ ಬಿಗ್ಗೆಸ್ಟ್ ರಿಯಾಲಿಟಿ ಅಬೌಟ್ ಟ್ರೇಡಿಂಗ್ ಹೇಳ್ಬೇಕು ಅಂತಂದರೆ, ಮೆನಿ ಬಿಗಿನರ್ಸ್ ಥಿಂಕ್, ತುಂಬ ಜನ ಬಿಗಿನರ್ ಟ್ರೇಡರ್ಸ್ ಏನು ಥಿಂಕ್ ಮಾಡ್ತಾರೆ ಅಂದರೆ
ದಿ ಸೀಕ್ರೆಟ್ ಟು ಸಕ್ಸಸ್ ಇನ್ ಫೈಂಡಿಂಗ್ ದಿ ಪರ್ಫೆಕ್ಟ್ ಸ್ಟ್ರಾಟಜಿ. ಸೊ ಪ್ರತಿಯೊಬ್ಬ ಟ್ರೇಡರು ಟ್ರೇಡಿಂಗಿಗೆ ಬಂದಾಗ ಅಂದ್ಕೊಳ್ಳೋದು ಒಂದೇ ಒಂದು ವಿಷಯ ಏನು ಅಂತಂದರೆ, ನನಗೊಂದು ಒಳ್ಳೆ ಸ್ಟ್ರಾಟಜಿ ಸಿಕ್ಬಿಟ್ರೆ ನಾನಿಲ್ಲಿ ಸಕ್ಸಸ್ ಆಗಿಬಿಡ್ತೀನಿ ಅಂತ. ಬಟ್ ರಿಯಾಲಿಟಿಲಿ ನೋಡೋದಾದರೆ ಅದು ಆ್ಯಕ್ಚುಲಿ ರಾಂಗ್. ಓಕೆ, ಯಾಕಂತಂದರೆ ಪ್ರೊಫೆಷ್ನಲ್ ಟ್ರೇಡರ್ಸಿಗೆ ಗೊತ್ತು ಸಕ್ಸಸ್ ಈಕ್ವಲ್ ಟು ಸ್ಟ್ರಾಟಜಿ ಪ್ಲಸ್ ರಿಸ್ಕ್ ಮ್ಯಾನೇಜ್ಮೆಂಟ್ ಪ್ಲಸ್ ಸೈಕಾಲಜಿ. ಇವು ಮೂರು ಒಟ್ಟಿಗೆ ಬಂದರೆ ಮಾತ್ರ ಇಲ್ಲಿ ಸಕ್ಸಸ್ ಆಗೋದು ಅಂತ. ಸೊ ಅವರು ಇದನ್ನು ಕ್ರ್ಯಾಕ್ ಮಾಡ್ತಾರೆ, ಅದರಿಂದ ಅವರು ಪ್ರಾಫಿಟೇಬಲ್ ಟ್ರೇಡರ್ಸ್ ಆಗ್ತಾರೆ. ಬಿಗಿನರ್ಸ್ ಆದವರು ಬೆಸ್ಟ್ ಸ್ಟ್ರಾಟಜಿಯಿಂದ ಆ ಲೂಪಲ್ಲೇ ಸಿಕ್ಕಾಕೊಬಿಟ್ಟಿರ್ತಾರೆ, ಆ ಲೂಪಿಂದ ಹೊರಗಡೆ ಬರೋಕ್ಕೆ ಆಗಲ್ಲ. ಸೊ ತುಂಬ ಜನ ಈ ಥರ ಆಗಿರೋರು ನನ್ನ ವೀಡಿಯೋ ನೋಡ್ತಿರ್ಬೋದು. ಸೊ ನಿಮಗೆ ಇದರಿಂದ ಓವರ್ಕಮ್ ಆಗಬೇಕು ಅಂತಂದರೆ ಇವತ್ತೇ ಮೈಂಡ್ಸೆಟ್ಟಲ್ಲಿ ಫಿಕ್ಸ್ ಆಗಿ ಹೊಸ ಸ್ಟ್ರಾಟಜಿ ಹುಡ್ಕೋದೇನು ಬೇಡ, ಇರೋ ಸ್ಟ್ರಾಟಜಿನ ನೀಟಾಗಿ ಇಂಪ್ಲಿಮೆಂಟ್ ಮಾಡಿಕೊಂಡು ಪಕ್ಕಾ ರಿಸ್ಕ್ ರಿವಾರ್ಡ್ ರೇಷಿಯೋ ಕಂಟಿನ್ಯೂ ಒಂದು 20 ಡೇಸ್ ಫಾಲೋ ಮಾಡಿ ನೋಡಿ, ನಿಮ್ಮದೇ ಸ್ಟ್ರಾಟಜಿ. ಓಕೆ, ಬೇಸಿಕ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಂದ್ಕೊಳ್ಳಿ, ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟ್ 1:2 ಅಥವಾ 1:3. ಓಕೆ, ಹಾಗೆ ಸೈಕಾಲಜಿ, ನೀವು ಡೈಲಿ ಒಂದು ಟ್ರೇಡು ಅದ್ರ ಮೇಲೆ ನಾನು ಒಂದು ಪ್ಲೇಸೇ ಮಾಡಲ್ಲ. ಸೊ ಇದನ್ನೇ ನೀವು 20 ಡೇಸ್ ಕಂಟಿನ್ಯೂಸ್ ಮಾಡಿದಾಗ ನಿಮಗೆ ರಿಸಲ್ಟ್ ನಿಮಗೆ ಆಟೋಮೆಟಿಕ್ಲಿ ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ನಿಮಗೆ 20 ಡೇಸ್ ಚಾಲೆಂಜ್ ತೊಗೊಳಕ್ಕಾಯ್ತಿಲ್ವಾ, ಒಂದಿನ ತಪ್ಪು ಮಾಡಿದ್ರಾ, ಮತ್ತೆ ಡೇ 1ಇಂದ ಶುರು ಮಾಡಿ, ಮತ್ತೆ ಡೇ 1ಇಂದ 20 ಡೇಸ್ ಇದನ್ನೇ ಮಾಡಿ. ಅಲ್ಲೇನಾದ್ರು ಮತ್ತೆ ಮಿಸ್ಟೇಕ್ ಮಾಡಿರ ಮತ್ತೆ ಡೇ 1ಇಂದ ಈ ಥರ ನೀವು ಓವರ್ಕಮ್ ಮಾಡ್ತಾ ಬಂದರೆ ಮಾತ್ರ ಇಲ್ಲಿ ಸಕ್ಸಸ್ ಆಗೋದು. ಇಲ್ಲಿ ದುಡ್ಡಿದೆ ಇಲ್ಲ ಅಂತಲ್ಲ, ಬಟ್ ಈ ದುಡ್ಡನ್ನು ಎತ್ಕೋಬೇಕು ಅಂತಂದರೆ ನಾವು ಆ ಲೆವೆಲ್ ಪ್ರೊಫೆಷ್ನಲ್ ವೇಲ್ ಥಿಂಕ್ ಮಾಡಬೇಕು, ಜೊತೆಗೆ ಆ ಲೆವೆಲ್ ಡಿಸಿಪ್ಲಿನ್ಡ್ ಆಗಿದ್ದರೆ ಮಾತ್ರ ಇಲ್ಲಿ ಸಾಧ್ಯ. ಸೊ ಯಾವನೇ ಡಿಸಿಪ್ಲಿನ್ ಇಲ್ಲ ಅವನು ಯಾವತ್ತೂ ಟ್ರೇಡಿಂಗಲ್ಲಿ ಸಕ್ಸಸ್ ಆಗೋಕ್ಕಾಗಲ್ಲ. ಓಕೆ, ಈವನ್ ದಿ ಬೆಸ್ಟ್ ಸ್ಟ್ರಾಟಜಿ ವಿಲ್ ಫೇಲ್ ಇಫ್ ಯು ಕೆನಾಟ್ ಕಂಟ್ರೋಲ್ ಯುವರ್ ಎಮೋಷನ್ಸ್. ಸೊ ನಿಮ್ಮ ಎಮೋಷನ್ಸ್ನ ನೀವು ಕಂಟ್ರೋಲ್ ಮಾಡೋಕ್ಕಾಗದೇ ಇದ್ದರೆ ನಿಮಗೆ ಎಂಥ ಬೆಸ್ಟ್ ಸ್ಟ್ರಾಟಜಿ ಕೊಟ್ಟರು ನೀವಿಲ್ಲಿ ಲಾಸಸ್ನೇ ಮಾಡ್ತೀರಾ, ಹಾಗೆ ನೀವಿಲ್ಲಿ ಸಕ್ಸಸ್ ಆಗೋಕ್ಕೆ ಆಗಲ್ಲ. ಯಾಕೆ ಆಗಲ್ಲ ಅಂತಂದರೆ ನಿಮಗೆ ಬೆಸ್ಟಲ್ಲಿ 100ಗೆ 100 ಟ್ರೇಡ್ಸು TP ಹೊಡೆಯೋಂಥ ಸ್ಟ್ರಾಟಜಿ ಕೊಟ್ಟರು ನಿಮಗೆ ಕಾಯೋಕ್ಕಾಗಲ್ಲ, ಆ TP ಹೊಡೆಯೋ ಗಂಟ ಕಾಯೋಕ್ಕಾಗಲ್ಲ. ಬಿಕಾಸ್ ನೀವು ಡಿಸಿಪ್ಲಿನ್ ಆಗಿಲ್ಲ, ಜೊತೆಗೆ ಕಾಮ್ ಆಗಿಲ್ಲ, ಪೇಷನ್ಸ್ ಇಲ್ಲ, ಏನಿಲ್ಲ. ನನಗೆ ಇವಾಗ ಹೊಡೆದ್ರೆ ಒಂದೇ ಕ್ಯಾಂಡಲಲ್ಲಿ ಹೊಡಿಬೇಕು, ಇಲ್ಲ ನಮ್ಮ ಮಧ್ಯಕ್ಕೆ ಎಕ್ಸಿಟ್ ಆಗೋ ಟೆಂಡೆನ್ಸಿ ಬರ್ತಾ ಇರುತ್ತೆ. ಸೊ ಕಾಯೋಂಥ ಪೇಷನ್ಸ್ ಯಾವನಿಗೂ ಇರೋಲ್ಲ. ಎಂಥ 100% ವಿನ್ನಿಂಗ್ ಸ್ಟ್ರಾಟಜಿ ಕೊಟ್ಟರು ಅವನು ಅದರಲ್ಲಿ ಫೇಲ್ ಆಯ್ತಾನೆ ಬಿಕಾಸ್ ಆಫ್ ಎಮೋಷನ್ಸ್ ಬರೋದ್ರಿಂದ. ಸೊ ಅದನ್ನೊಂದಕ್ಕೆ ಓವರ್ಕಮ್ ಮಾಡ್ಕೊಂಡ್ರೇ ಸಾಕು, ನೀವು ಪ್ರಾಫಿಟೇಬಲ್ ಟ್ರೇಡರ್ಸ್ ಆಗ್ತೀರ. ಸೊ ಅದು ಯಾವ್ಯಾವ್ದಿದೆ ಏನೇನಿದೆ ಅಂತ ಅನ್ನೋದು ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟು ವೈ ಸೈಕಾಲಜಿ ಈಸ್ ಇಂಪಾರ್ಟೆಂಟ್. ಯಾಕೆ ಸೈಕಾಲಜಿ ಅನ್ನೋದು ಇಂಪಾರ್ಟೆಂಟ್ ಅಂತ ನೋಡಿದರೆ, ಇಮ್ಯಾಜಿನ್ 2 ಟ್ರೇಡರ್ಸ್ ಯೂಸಿಂಗ್ ಸೇಮ್ ಸ್ಟ್ರಾಟಜಿ. ಸೊ ಇಬ್ಬರು ಟ್ರೇಡರ್ಸ್ ಇದ್ದಾರೆ, ಒಂದು ನಾನು ಅಂದ್ಕೊಳ್ಳಿ, ಇನ್ನೊಂದು ನೀವು ಅಂದ್ಕೊಳ್ಳಿ. ಸೊ ನಾವಿಬ್ಬರೇ ಇರೋದು ಇವಾಗ ಟ್ರೇಡಿಂಗಲ್ಲಿ. ಟ್ರೇಡರ್ ಎ ನಾನು, ಟ್ರೇಡರ್ ಬಿ ನೀವು. ಓಕೆ, ಸೊ ಎಕ್ಸಾಂಪಲಾಗಿ ಹೇಳ್ತಿರೋದು. ಇವಾಗ ಟ್ರೇಡರ್ ಎ ನಾನೇನು ಮಾಡ್ತೀನಿ, ಫಾಲೋ ದಿ ಟ್ರೇಡಿಂಗ್ ಪ್ಲ್ಯಾನ್ನ ಫಾಲೋ ಮಾಡ್ತೀನಿ. ಆಕ್ಸೆಪ್ಟ್ ದಿ ಲಾಸಸ್, ನಾನು ಒಂದು ಲಾಸ್ ಆದರೆ ಅದನ್ನ ಅಕ್ಸೆಪ್ಟ್ ಮಾಡ್ಕೋತೀನಿ. ವೆಯ್ಟ್ಸ್ ಪೇಷಂಟ್ಲಿ, ಸೊ ನಾನೇನು ಮಾಡ್ತೀನಿ, ಪೇಷನ್ಸಿಂದ ವೆಯ್ಟ್ ಮಾಡ್ತೀನಿ, ಯಾಕಂದರೆ ನನ್ನ ಸೆಟಪ್ ಬರುತ್ತೆ ಅಂತ ಕಾಯ್ಕೊಂಡು ವೆಯ್ಟ್ ಮಾಡ್ತೀನಿ. ಹಾಗೆ ಕಂಟ್ರೋಲ್ ಎಮೋಷನ್ಸ್. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ ಅಂತಂದರೆ ನನ್ನ ಎಮೋಷನ್ಸ್ನ ಕಂಟ್ರೋಲ್ ಮಾಡಿದ್ದೀನಿ ಅಂತ ಅರ್ಥ. ರಿಸಲ್ಟ್ ಏನಾಗುತ್ತೆ, ಕನ್ಸಿಸ್ಟೆಂಟ್ ಪ್ರಾಫಿಟ್ಸ್. ನನಗೆ ಕನ್ಸಿಸ್ಟೆಂಟ್ ಪ್ರಾಫಿಟ್ಸ್ ಅನ್ನೋದು ಬರುತ್ತೆ. ಅದೇ ಟ್ರೇಡರ್ ಬಿ ನೀವು. ಓಕೆ, ಗೆಟ್ಸ್ ಎಮೋಷ್ನಲ್, ನಿಮಗೆ ಸಡನ್ ಎಮೋಷನ್ಸ್ ಬರುತ್ತೆ. ಚೇಂಜಸ್ ಸ್ಟ್ರಾಟಜಿ ಎವ್ರಿ ವೀಕ್, ಪ್ರತಿ ವೀಕು ಹೊಸ ಸ್ಟ್ರಾಟಜಿಯಿಂದ ಹೋಗ್ತೀರಾ. ಸೊ ಅದಾದಮೇಲೆ ರಿವೆಂಜ್ ಟ್ರೇಡ್ಸ್ಗಳನ್ನ ಅಲ್ಲಿ ತಗೋತೀರಾ. ಹಾಗೆ ಮೂವ್ ಸ್ಟಾಪ್ ಲಾಸ್ ಇಟ್ಬಿಟ್ಟು ಆಚೆ ಈಚೆ ಚೇಂಜ್ ಮಾಡೋದೇ ಕೆಲಸ. ಓಕೆ, ಒಂದು ಸಲ ಪ್ರೀಡಿಫೈನ್ಡ್ ಆಗಿ ಇಟ್ಟರು ಮತ್ತೆ ನಿಮಗೆ ಸೈಕಾಲಜಿ ಎಮೋಷನ್ಸ್ ಕಂಟ್ರೋಲ್ ಇಲ್ಲದೆ ಆಚೆ ಈಚೆ ಚೇಂಜ್ ಮಾಡ್ತಾನೆ ಇರ್ತೀರ. ಸೊ ರಿಸಲ್ಟ್ ಏನಾಗುತ್ತೆ, ಕಂಟಿನ್ಯೂಸ್ ಲಾಸಸ್. ಸೊ ಇದರಿಂದ ನಿಮಗೆ ಕಂಟಿನ್ಯೂಸ್ ಲಾಸಸ್ ಅನ್ನೋದು ಫೇಸ್ ಮಾಡಬೇಕಾಗುತ್ತೆ. ದಿ ಸ್ಟ್ರಾಟಜಿ ಇಸ್ ದಿ ಸೇಮ್. ಸೊ ಇಬ್ಬರದು ಸ್ಟ್ರಾಟಜಿ ಅನ್ನೋದು ಸೇಮೇ. ಓಕೆ, ಸೊ ಇಬ್ಬರು ಫಾಲೋ ಮಾಡಿರೋದು ಒಂದೇ ಸ್ಟ್ರಾಟಜಿ, ಬಟ್ ನಿಮಗೆ ಎಮೋಷನ್ಸ್ ಬರ್ತೈತೆ, ನಾನು ಡಿಸಿಪ್ಲಿನ್ ಆಗಿದ್ದೀನಿ, ನಾನು ಲಾಸ್ನ ಆಕ್ಸೆಪ್ಟ್ ಮಾಡ್ಕೋತೀನಿ, ನೀವು ರಿವೆಂಜ್ ಟ್ರೇಡ್ಸ್ ಮಾಡ್ತಾ ಇದ್ದೀರಾ. ಓಕೆ, ನಾನು ಎಮೋಷನ್ಸ್ನ ಕಂಟ್ರೋಲ್ ಮಾಡ್ತಾಯಿದ್ದೀನಿ, ನೀವು ಎಮೋಷ್ನಲ್ ಆಯ್ತಿದ್ದೀರಾ. ಓಕೆ, ಸೊ ನಾನು ವೆಯ್ಟ್ ಫಾರ್ ಪೇಷಂಟ್ಲಿ, ನನ್ನ ಸೆಟಪಿಗೋಸ್ಕರ ವೆಯ್ಟ್ ಮಾಡ್ತೀನಿ, ನೀವು ಸ್ಟ್ರಾಟಜಿನೇ ಶಿಫ್ಟ್ ಮಾಡ್ತೀರಾ. ಸೊ ಇದೇ ಡಿಫ್ರೆನ್ಸ್ ಆಗೋದು. ದಿ ಮೈಂಡ್ಸೆಟ್ ಈಸ್ ಡಿಫ್ರೆಂಟ್. ಸೊ ಇಬ್ಬರದು ಸ್ಟ್ರಾಟಜಿ ಒಂದೇ, ಬಟ್ ಮೈಂಡ್ಸೆಟ್ ಮಾತ್ರ ಡಿಫ್ರೆಂಟ್. ನಿಮಗೆ ಒಂಥರ ಮೈಂಡ್ಸೆಟ್ಟು, ನನಗೆ ಒಂಥರ ಮೈಂಡ್ಸೆಟ್. ಸೊ ಇಲ್ಲಿ ಯಾರ್ದು ಪಾಸಿಟಿವ್ ಮೈಂಡ್ಸೆಟ್ ಇರುತ್ತೆ ಅವನು ಗೆಲ್ತಾನೆ, ಯಾರಿಗೆ ನೆಗೆಟಿವ್ ಮೈಂಡ್ಸೆಟ್ ಇರುತ್ತೆ ಅವನು ಸೋಲ್ತಾನೆ. ಓಕೆ, ಇದನ್ನ ಬಿಟ್ಬಿಡ್ತಾನೆ. ಓಕೆನಾ. ನೆಕ್ಸ್ಟ್ ನೋಡಿದರೆ ವೈ ಎಮೋಷನ್ಸ್ ಕಂಟ್ರೋಲ್ ಟ್ರೇಡಿಂಗ್. ಯಾಕೆ ಎಮೋಷನ್ಸ್ ಕಂಟ್ರೋಲ್ ಟ್ರೇಡಿಂಗ್ ಮಾಡಬೇಕು ಅಂತ ಕೇಳಿದರೆ, ಮನಿ ಕ್ರಿಯೇಟ್ಸ್ ಎಮೋಷನ್ಸ್. ನಮಗೆ ಗೊತ್ತು ಮನಿ ಯಾವತ್ತೂ ಎಮೋಷನ್ಸಿಂದನೇ ಇನ್ವಾಲ್ವ್ ಆಗಿರೋದು. ಒಬ್ಬೊಬ್ಬರಿಗೆ ಒಂದೊಂದು ರೀತಿಲಿ ಎಮೋಷನ್ ಇರುತ್ತೆ ಮನಿ ಮೇಲೆ. ಓಕೆ, ಇವಾಗ ಒಬ್ಬ ಮಿಡಲ್ ಕ್ಲಾಸ್ ವ್ಯಕ್ತಿ ಆದವನಿಗೆ ಏನಾಗುತ್ತೆ,
ಮನಿ ಅನ್ನೋದು ಅವರ ಮನೇಲಿ ಅವನ್ನೆಲ್ಲ ತಂದಾಕಬೇಕು, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು. ಸೊ ಆ ಥರ ಎಮೋಷನ್ಸ್ ಇಟ್ಕೋತಾನೆ. ಅದೇ ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಅಪ್ಗ್ರೇಡ್ ಆಗಿರೋನು ಮನಿನ ಯಾವ ಥರ ಎಮೋಷನ್ಸಿಗೆ ಯೂಸ್ ಮಾಡ್ತಾನೆ, ಅವನ ಆಸೆಗಳು ಏನೇನಿದೆ ಲೈಕ್ ಬೈಕ್ ತೊಗೊಳ್ಳೋದು, ಕಾರ್ ತೊಗೊಳ್ಳೋದು, ಟ್ರಿಪ್ ಹೋಗೋದು, ಆ ಥರ ಯೂಸ್ ಮಾಡ್ತಾನೆ. ಅದಕ್ಕಿಂತ ಲಕ್ಸುರಿ ಹೋಗೋನಿಗೆ ಅವನೇನು ಥಿಂಕ್ ಮಾಡ್ತಾನೆ, ನಾನು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಅಥವಾ ಇನ್ನೊಂದೇನೋ ಮಾಡಬೇಕು, ಅಥವಾ ಎಲ್ಲರೂ ಇನ್ವೆಸ್ಟ್ ಮಾಡಬೇಕು, ಪಾರ್ಟ್ನರ್ಶಿಪ್ ಮಾಡಬೇಕು, ಇಲ್ಲ ಯಾವುದೋ ಒಂದು ಬಿಗ್ ಇನ್ಸ್ಟಿಟ್ಯೂಷನ್ಸ್ ಓಪನ್ ಮಾಡಬೇಕು, ಈ ಥರ ಯೋಚನೆ ಮಾಡಿದೆ. ಅದಕ್ಕಿಂತನೂ ಮೇಲಿರೋನು ಬೇರೆ ಬೇರೆ ಕಂಟ್ರಿಗೆ ಹೋಗೋದು ಹೆಂಗೆ, ಅಲ್ಲಿ ಬಿಸ್ನೆಸ್ ಡೀಲ್ಸ್ ಮಾಡೋದು ಹೆಂಗೆ. ಸೊ ಪ್ರತಿಯೊಂದು ಎಮೋಷನ್ಸ್ ಮೇಲೇ ನಾವು ಡಿಸಿಷನ್ಸ್ನ ತೊಗೊಳ್ಳೋದು. ವೆನ್ ಮನಿ ಈಸ್ ಇನ್ವಾಲ್ವ್ಡ್ ಪೀಪಲ್ ನ್ಯಾಚುರಲಿ ಫೀಲ್, ಯಾವಾಗ ಮನಿ ನಮ್ಮ ಜೊತೆ ಇರುತ್ತೆ ಆವಾಗ ನಮಗೆ ಮೇಯ್ನಾಗಿ ಫೀಲ್ ಆಗೋದು ಏನಂತಂದರೆ, ಒಂದು ಫಿಯರ್ ಬರುತ್ತೆ, ಓಕೆ, ಅಂದರೆ ಭಯ ಅನ್ನೋದಿರುತ್ತೆ, ಎಲ್ಲಿ ಖರ್ಚಾಗ್ಬಿಡೋದು ಅಂತ. ಇನ್ನೊಂದು ಗ್ರೀಡು, ಅತಿಯಾಸೆ ಅನ್ನೋದು ಬರುತ್ತೆ, ಆಲ್ರೆಡಿ ನನ್ನ ಜೊತೆ ಇಷ್ಟು ದುಡ್ಡಿದೆ, ಏನು ಬೇಕಾದ್ರೂ ಮಾಡ್ಬೋದು ಅಂತ. ನೆಕ್ಸ್ಟು ಆ್ಯಂಗರು, ಕೋಪ ಬರುತ್ತೆ, ಯಾಕಂದರೆ ನನ್ನ ಜೊತೆ ದುಡ್ಡಿದೆ, ನಾನು ಯಾಕೆ ಅವ್ನ ಮಾತು ಕೇಳಬೇಕು, ಓಕೆ. ಸೊ ಆ ಥರ ಆ್ಯಂಗರ್ ಬರುತ್ತೆ. ನೆಕ್ಸ್ಟು ಫ್ರಸ್ಟ್ರೇಷನು. ಸೊ ಆಲ್ಮೋಸ್ಟ್ ದುಡ್ಡಿದೆ, ಫ್ರಸ್ಟ್ರೇಟ್ ಆಯ್ತಿರ್ತೀರ, ಏನು ಮಾಡೋದು, ಹೆಂಗೆ ಮಾಡೋದು, ಎಲ್ಲಿಗೆ ಹೋಗೋದು, ಏನು ಮಾಡಬೇಕು, ಎಲ್ಲ ಕನ್ಫ್ಯೂಷನಲ್ಲಿ. ಹಾಗೆ ಎಕ್ಸೈಟ್ಮೆಂಟು, ನನ್ನ ಜೊತೆ ದುಡ್ಡಿದೆ, ಏನೋ ಹೊಸದೇನೋ ಟ್ರೈ ಮಾಡ್ಬೋದು ಅಂತ. ಹಾಗೆ ಆ್ಯಂಗ್ಸೈಟಿ ಅಂತಂದರೆ ಇದ್ರದ್ದು ಅನದರ್ ಫಾರ್ಮ್ ನೋಡೋದಾದ್ರೆ ಫಿಯರ್, ಅಂದರೆ ಭಯನೇ, ಓಕೆ. ಆ್ಯಂಗ್ಸೈಟಿ ಅನ್ನೋದು ನಿಮ್ಮ ಭಯನ ಹೇಳುತ್ತೆ. ಅಂದರೆ ನಿಮಗೆ ದುಡ್ಡಿರ್ಬೇಕಾದ್ರೆ ಒಂಥರ ಆ್ಯಂಗ್ಸೈಟಿ ಫೀಲ್ ಅಂತಂದರೆ ಅದು ಹೇಳೋಕ್ಕಾಗಲ್ಲ. ಇವಾಗ ಫಾರ್ ಎಕ್ಸಾಂಪಲು ನೀವು ಒಂದು ಎಕ್ಸಾಮ್ ಬರೆಯೋಕೆ ಹೋಗ್ತಿದ್ದೀರಾ, ಏನೂ ಓದಿಲ್ಲ ಅಂತ ಅಂದ್ಕೊಳ್ಳಿ. ಸೊ ಆ ಟೈಮಲ್ಲಿ ನಿಮಗೊಂದು ಫೀಲಿಂಗ್ಸ್ ಬರುತ್ತೆ. ಸೊ ಅದನ್ನೇ ನಾವು ಆ್ಯಂಗ್ಸೈಟಿ ಅಂತ ಕರೆಯೋದು. ಅಂದರೆ ಮಾಡ್ತೀನೋ ಇಲ್ವೋ ಅನ್ನೋ ರೇಂಜ್ಗೆ, ಓಕೆ. ದೀಸ್ ಎಮೋಷನ್ಸ್ ಇನ್ಫ್ಲೂಯೆನ್ಸ್ ಟ್ರೇಡಿಂಗ್ ಡಿಸಿಷನ್ಸ್. ಸೊ ಇಷ್ಟೆಲ್ಲ ಏನು ಎಮೋಷನ್ಸ್ ಇದೆಯಲ್ಲ, ಇದೆಲ್ಲ ಮನಿ ಮೇಲೇ ಕಂಟ್ರೋಲ್ ಆಗಿರುತ್ತೆ, ಓಕೆ. ಸೊ ಇಷ್ಟೆಲ್ಲ ಮನಿ ಮೇಲೆ ಇರೋ ಎಮೋಷನ್ಸು ಟ್ರೇಡಿಂಗಲ್ಲೂ ನಮ್ಮನ್ನ ಇನ್ಫ್ಲೂಯೆನ್ಸ್ ಮಾಡುತ್ತೆ, ಓಕೆ. ಟ್ರೇಡಿಂಗಲ್ಲಿ ಯಾಕೆ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅಂತಂದರೆ, ಟ್ರೇಡಿಂಗು ಮನಿ ಇನ್ವಾಲ್ವ್ಡ್, ಓಕೆ. ಸೊ ಮನಿ ಇನ್ವಾಲ್ವ್ ಆಗಿರೋದ್ರಿಂದ ನಿಮಗೆ ಈ ಎಮೋಷನ್ಸ್ ಅನ್ನೋದು ಬರುತ್ತೆ. ನಾನೊಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಗ್ಯಾಮ್ಲಿಂಗಲ್ಲೂ ನೀವು ಪಕ್ಕಾ ಪ್ರೊಬಾಬಿಲಿಟಿನ ಅರ್ಥ ಮಾಡ್ಕೊಂಡ್ರೆ ಗ್ಯಾಮ್ಲಿಂಗಲ್ಲೂ ಗೆಲ್ಬೋದು, ಬಟ್ ಗೆಲ್ಲಕ್ಕಾಗಲ್ಲ. ಯಾಕಾಗಲ್ಲ ಅಂತಂದರೆ ಅಲ್ಲೂ ಮನಿ ಇರುತ್ತೆ, ಸೊ ಇಷ್ಟೆಲ್ಲ ಇನ್ವಾಲ್ವ್ ಆಗಿರುತ್ತೆ. ಸೊ ಅದರಿಂದ ಕಳ್ಕೊತಾರೆ ಜನ. ಬಟ್ ಅಲ್ಲಿಗೂ ಇಲ್ಲಿಗೂ ಡಿಫ್ರೆನ್ಷಿಯೇಟ್ ನೋಡೋದಾದರೆ, ಗ್ಯಾಮ್ಲಿಂಗಲ್ಲಿ ನೀವು ₹1 ಹಾಕಿರೆ ₹1 ಅಷ್ಟೇ ಇನ್ಕಮ್ ಬರೋದು. ಬಟ್ ಇಲ್ಲಿ ಹೆಂಗಂತಂದರೆ ₹1 ಹಾಕಿರೆ ₹2 ಮಾಡ್ಕೋಬೋದು. ಹಾಗೆ ಕಂಟ್ರೋಲ್ ಮಾಡ್ಕೋಬೋದು ನಮ್ಮ ಲಾಸ್ನ. ನಮ್ಮದು ಇಷ್ಟೇ ದುಡ್ಡು ಹೋಗ್ಬೇಕು ಅಂದರೆ ಅಷ್ಟೇ ದುಡ್ಡನ್ನ ಕಂಟ್ರೋಲ್ ಮಾಡ್ಕೋಬೋದು. ಅಲ್ಲಿ ಕಂಟ್ರೋಲ್ ಮಾಡೋಕ್ಕಾಗುತ್ತಾ? ಇವಾಗ ₹100 ಇದೆ ನಿಮ್ಮ ಜೊತೆ, ಅದರಲ್ಲಿ ₹10 ಇನ್ವೆಸ್ಟ್ ಮಾಡ್ತೀರಾ ಅಂದರೆ ₹10 ಹೋಗೋ ಚಾನ್ಸಸ್ಸು ಇದೆ. ಇಲ್ಲ ಹಂಗಲ್ಲ, ನಿಮಗೆ ಪ್ರಾಫಿಟ್ಸ್ ಕಡೆ ಹೋಗ್ತಾ ಇದ್ದಾಗ ಬ್ರೇಕ್ ಇವನ್ ಇಟ್ಕೋಬೋದು. ಸೊ ಅದು ಲಾಸ್ ಆಯಿತು ಅಂತಂದ್ರೂ ನಿಮಗೆ ₹1 ಕಳ್ಕೊಳ್ಳೋದೆ, ನೀವು ಅದರಿಂದ ಎಕ್ಸಿಟ್ ಆಗ್ಬೋದು. ಬಟ್ ಇಲ್ಲಿ ಯಾಕೆ ಇಲ್ಲಿ ಸಕ್ಸಸ್ ಆಗೋಕ್ಕಾಗಲ್ಲ ಅಂತಂದರೆ, ಅದಕ್ಕೆ ಒಂದೇ ಒಂದು ರೀಸನ್ ಏನಂತಂದರೆ ಎಮೋಷನ್ಸ್, ಓಕೆ. ಸೊ ಈ ಎಮೋಷನ್ಸ್ನ ನೀವು ಕಂಟ್ರೋಲ್ ಮಾಡಿದ್ರೆ ಸಾಕು, ನಿಮಗೆ ಎಲ್ಲ ನಿಮ್ಮ ಕಡೆಗೆ ಒಲಿಯುತ್ತೆ, ಓಕೆ. ನೆಕ್ಸ್ಟು ದಿ 5 ಬಿಗ್ಗೆಸ್ಟ್ ಟ್ರೇಡಿಂಗ್ ಎಮೋಷನ್ಸ್. ಸೊ ನಾನು ಎಮೋಷನ್ಸ್ ಯಾವ್ಯಾವುದು ಅಂತ ಹೇಳಿದೆ, ಓಕೆ. ಸೊ ಅದರಲ್ಲಿ ಇವಾಗ ಫಸ್ಟ್ ಒನ್ ನೋಡೋದಾದರೆ ಫಿಯರ್ ಮೇಕ್ಸ್ ಟ್ರೇಡರ್ಸ್. ಫಿಯರು ಟ್ರೇಡರ್ಸಿಗೆ ಏನು ಮಾಡುತ್ತೆ ಅಂತಂದರೆ, ಎಕ್ಸಿಟ್ ವಿನ್ನಿಂಗ್ ಟ್ರೇಡ್ಸ್ ಟೂ ಅರ್ಲಿ. ಸೊ ಒಂದು ಟ್ರೇಡ್ ತೊಗೊಂಡಿರ್ತಾನೆ, ಸೊ ಅವನೇನು ಮಾಡ್ತಾನೆ, ಅವನಿಗೆ ಆ ಟೆಂಡೆನ್ಸಿ ಬರ್ತಾ ಇರುತ್ತೆ, ಅಂದರೆ ಭಯ. ಸೊ ಇದೆಲ್ಲರೂ SL ಹೊಡೆದ್ಬಿಟ್ರೆ, TP ಕಡೆ ಹೋಗೋದೆ SL ಹೊಡೆದ್ಬಿಟ್ರೆ ಅಂತ ಅವನೇನು ಮಾಡ್ತಾನೆ, ಒಂದು $100 ರಿಸ್ಕ್ ತೊಗೊಂಡಿರ್ತಾನೆ, $200 ಪ್ರಾಫಿಟ್ ಮಾಡಬೇಕು. ಅವ್ನಿಗೆ $20 ಬಂದಂಗೆ ಭಯ ಸ್ಟಾರ್ಟ್ ಆಗುತ್ತೆ, ಅಯ್ಯೋ TP ಹೊಡಿಯುತ್ತಾ ಇಲ್ವಾ ಅಂತಂದ್ಬಿಟ್ಟು ಅವನೇನು ಮಾಡ್ತಾನೆ, ಆ ವಿನ್ನಿಂಗ್ ಟ್ರೇಡ್ನು ಎಕ್ಸಿಟ್ ಮಾಡ್ತಾನೆ, ಓಕೆ. ಹಾಗೆ ಅವಾಯ್ಡ್ ಟೇಕಿಂಗ್ ಗುಡ್ ಸೆಟಪ್ಸ್. ಸೊ ಒಳ್ಳೆ ಗುಡ್ ಸೆಟಪ್ ಕಾಣಿಸ್ತಿರುತ್ತೆ ಕಣ್ಮುಂದೆ, ಬಟ್ ಅವನಿಗೆ ಭಯ ಆಯ್ತಿರುತ್ತೆ, ಎಲ್ಲಿ ತೊಗೊಂಡ್ರೆ ಹೋಗ್ಬಿಡುತ್ತೋ. ಸೊ ಈ ಥರ ಇರೋರೆಲ್ಲ ಟ್ರೇಡಿಂಗಿಗೆ ಬರಲೇಬೇಡಿ, ಓಕೆ. ಯಾರಿಗೆ ರಿಸ್ಕ್ ತೊಗೊಳ್ಳೋ ಕೆಪಾಸಿಟಿ ಇದೆ ಅವ್ರು ಮಾತ್ರ ಬನ್ನಿ. ಅದರಲ್ಲೂ ಕ್ಯಾಲ್ಕುಲೇಟೆಡ್ ರಿಸ್ಕು. ನಿಮಗೆ ರಿಸ್ಕ್ ಮ್ಯಾನೇಜ್ಮೆಂಟಲ್ಲಿ ಪ್ರಾಪರಾಗಿ ಹೇಳಿದ್ದೀನಿ, ಯಾವ್ಯಾವ ಥರ ರಿಸ್ಕ್ ತೊಗೋಬೇಕು, ಎಷ್ಟು ದುಡ್ಡು ಇದ್ದರೆ ಏನು ಮಾಡಬೇಕು ಅನ್ನೋದೆಲ್ಲ ಪ್ರೀವಿಯಸ್ ವೀಡಿಯೋಗಳಲ್ಲೇ ಹೇಳಿದ್ದೀನಿ. ಸೊ ಅಷ್ಟು ನಿಮ್ಮ ಕೈಲಿ ಫಾಲೋ ಮಾಡೋಕ್ಕಾದರೆ ಮಾತ್ರ ನೀವು ಟ್ರೇಡಿಂಗಿಗೆ ಬನ್ನಿ, ಇಲ್ಲಾಂದರೆ ಬರಬೇಡಿ, ಓಕೆ. ಹೆಸಿಟೇಟ್ ಬಿಫೋರ್ ಎಂಟರಿಂಗ್. ಸೊ ಎಂಟ್ರ್ ಆಗೋದಕ್ಕಿಂತ ಮುಂಚೆ ಮುಜುಗರ ಪಟ್ಕೊಳ್ಳೋದು, ಅಯ್ಯೋ ನಾನು ತೊಗೊಳಕ್ಕಾಗುತ್ತಾ, ಏನಕ್ಕೆ ತೊಗೋತಿದ್ದೀನಿ, ಇದೆಲ್ಲ ಯಾವಾಗ ಆಗುತ್ತೆ ಅಂತಂದರೆ ನಿಮಗೆ ಪ್ರಾಪರ್ ಸೆಟಪ್ ಇಲ್ಲದೆ ಇರೋವಾಗ, ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟ್ ಇಲ್ಲದೆ ಇರಬೇಕಾದ್ರೆ, ಹಾಗೆ ನಿಮಗೆ ಪೇಷನ್ಸು ಡಿಸಿಪ್ಲೈನು ಇಲ್ಲದೆ ಇರಬೇಕಾದ್ರೆ ಈ ಥರ ಎಲ್ಲ ಅನಿಸ್ತಾ ಇರುತ್ತೆ, ಓಕೆ. ಇವಾಗ ಎಕ್ಸಾಂಪಲ್ ನೋಡೋದಾದ್ರೆ, ಯುವರ್ ಸ್ಟ್ರಾಟಜಿ ಗಿವ್ಸ್ ಎ ಬೈ ಸಿಗ್ನಲ್. ಇವಾಗ ನಿಮ್ಮ ಸ್ಟ್ರಾಟಜಿ ನಿಮಗೆ ಬೈ ಸಿಗ್ನಲ್ ತೋರಿಸ್ತಾ ಇದೆ. ಇವಾಗ ಗೋಲ್ಡ್ ಆಗಿರ್ಬೋದು ಅಥವಾ EURUSD ಆಗಿರ್ಬೋದು. ಯು ಥಿಂಕ್ ವಾಟ್ ಇಫ್ ಐ ಲೂಸ್. ಸೊ ನೀವೇನು ಥಿಂಕ್ ಮಾಡ್ತೀರಾ, ನಾನು ಎಷ್ಟು ಕಳ್ಕೊಬೋದು, ಓಕೆ, ಯಾವ ಥರ ಕಳ್ಕೊಬೋದು ಅಂತ ಥಿಂಕ್ ಮಾಡ್ತೀರಾ. ಸೊ ಆವಾಗ ಯು ಸ್ಕಿಪ್ ದಿ ಟ್ರೇಡ್. ಸೊ ನೀವೇನು ಮಾಡ್ತೀರಾ, ಆವಾಗ ಆ ಟ್ರೇಡ್ನ ಸ್ಕಿಪ್ ಮಾಡ್ತೀರಾ. ಯಾಕೆ ಹೇಳಿ,
ನಿಮಗೆ ಯಾಕೆ ಕಳ್ಕೊತೀರಾ ಅಂತ ಅನ್ನೋದು ನೀವು ಫೈಂಡ್ ಔಟ್ ಮಾಡ್ತಿರ್ತೀರಾ, ಯಾಕೆ ಪ್ರಾಫಿಟ್ ಆಗುತ್ತೆ ಅನ್ನೋ ಕಡೆ ನೀವು ಗಮನ ಕೊಡಲ್ಲ. ಓಕೆ, ಸೊ ಯಾಕೆ ಕಳ್ಕೊತೀವಿ ಅನ್ನೋದು ನೋಡ್ತೀರಾ. ಸೊ ಎರಡೂ ನೋಡಬೇಕು ಒಬ್ಬ ಟ್ರೇಡರ್ ಆದವನು. ದಿ ಮಾರ್ಕೆಟ್ ಮೂವ್ಸ್ ಎಕ್ಸಾಕ್ಟ್ಲಿ ಆ್ಯಸ್ ಪ್ರಿಡಿಕ್ಟೆಡ್. ಸೊ ಮಾರ್ಕೆಟು ನೀವೇನು ಪ್ರಿಡಿಕ್ಟ್ ಮಾಡಿರ್ತೀರ ಅಲ್ಲಿಗೆ ಹೋಗಿರುತ್ತೆ. ಬಟ್ ನಿಮಗೇನಾಗುತ್ತೆ, ಈ ಫಿಯರಿಂದ ನಾನು ತಗೋಬೇಕಾ, ಎಷ್ಟು ಕಳ್ಕೊಬೋದು, ಎಷ್ಟು ಲಾಸ್ ಆಗುತ್ತೆ, ಸುಮ್ಮನೆ ತೊಗೊಂಡ್ರೆ ಲಾಸ್ ಆಗ್ಬೋದೇನೋ, ಈ ಥರ ಎಲ್ಲ ಥಿಂಕ್ ಮಾಡಿ ನೀವೇನು ಮಾಡ್ತೀರಾ, ಒಳ್ಳೆ ಟ್ರೇಡ್ನು ಮಿಸ್ ಮಾಡ್ಕೋತೀರಾ. ಹಾಗೆ ಇಲ್ಲಿ ನೋಡಿ ಅದನ್ನೇ ಹೇಳ್ತಿರೋದು, ಮಿಸ್ಡ್ ಆಪರ್ಚುನಿಟಿ. ಸೊ ನೀವು ಒಳ್ಳೆ ಪ್ರಿಡಿಕ್ಟೇಬಲ್ ಟ್ರೇಡ್ಸ್ನ ನೀವು ಪ್ರಿಡಿಕ್ಟ್ ಮಾಡಿದ್ರು ನಿಮಗೆ ತಗೊಳಕ್ಕಾಗದೆ ನೀವು ಆ ಆಪರ್ಚುನಿಟಿನ ಅನ್ನೋದು ನೀವು ಮಿಸ್ ಮಾಡ್ಕೋತೀರಾ. ಓಕೆ, ಹಾಗೆ ಸೆಕೆಂಡ್ ಒನ್ ನೋಡಿದರೆ ಗ್ರೀಡ್. ಓಕೆ, ಗ್ರೀಡ್ ಅಂದರೆ ಅತಿ ಆಸೆ. ಸೊ ಗ್ರೀಡ್ ಮೇಕ್ಸ್ ಟ್ರೇಡರ್ಸ್ ವಾಂಟ್. ಸೊ ಗ್ರೀಡು ಟ್ರೇಡರ್ಸಿಗೆ ಏನೇನು ಕೇಳುತ್ತೆ ಅಂತಂದರೆ ಬಿಗ್ಗರ್ ಪ್ರಾಫಿಟ್ಸ್. ಸೊ ಪ್ರತಿಯೊಬ್ಬ ಟ್ರೇಡರು ನಾನು ಜಾಸ್ತಿ ಪ್ರಾಫಿಟ್ ಮಾಡಬೇಕು ಅನ್ನೋ ಒಂದು ಟೆಂಡೆನ್ಸಿ ಇರುತ್ತೆ. ಹಾಗೆ ಬಿಗ್ಗರ್ ಲಾಟ್ ಸೈಜಸ್. ಬಿಗ್ಗರ್ ಪ್ರಾಫಿಟ್ ಆಸೆ ಪಟ್ಟಂಗೆ ಲಾಟ್ ಸೈಜು ಬಿಗ್ಗರ್ ಆಗೇ ಇರಬೇಕು, ಯಾಕೆಂದರೆ ಬಿಗ್ಗರ್ ಲಾಟ್ ಸೈಜ್ ಇದ್ರೇ ನಮಗೆ ಬಿಗ್ಗರ್ದಿ ರಿಸಲ್ಟ್ ಬರೋದು. ಹಾಗೆ ಮೋರ್ ಟ್ರೇಡ್ಸು. ಸೊ ಡೈಲಿ ಕೂತ್ಕೊಂಡು ತುಂಬ ಟ್ರೇಡ್ಸ್ ತೊಗೊಳ್ಳೋದು. ಓಕೆ, ನಾನು ಪ್ರಾಫಿಟೇಬಲ್ ಆಗಲೇಬೇಕು, ನಾನು ಹೆಂಗಾದರೂ ಮಾಡಿ ದುಡ್ಡು ಮಾಡಬೇಕು. ಸೊ ಈ ಥರ ಅತಿ ಆಸೆನ ಪಡ್ತಾರೆ. ಇಲ್ಲಿ ಎಕ್ಸಾಂಪಲ್ ನೋಡಿದರೆ ಟಾರ್ಗೆಟ್ ರೀಚ್ಡ್. ಫಾರ್ ಎಕ್ಸಾಂಪಲ್ ಇವತ್ತು 1 ಟ್ರೇಡ್ ತೊಗೊಂಡಿರೋ 1:3 ಟಾರ್ಗೆಟ್ ಅಚೀವ್ ಆಯಿತು ಅಂದ್ಕೊಳ್ಳಿ. 3% ನಮ್ಮ ಒನ್ ಡೇ ಟಾರ್ಗೆಟ್ ಇರೋದು. ಸೊ ಅಷ್ಟು ಟಾರ್ಗೆಟ್ ಅಚೀವ್ ಆದರೂ ಇನ್ಸ್ಟೆಡ್ ಆಫ್ ಕ್ಲೋಸಿಂಗ್ ನಾವು ಅವತ್ತು ಅದನ್ನ ಕ್ಲೋಸ್ ಮಾಡೋದೆ, ಅಂದರೆ 3% ಅಚೀವ್ ಆಗಿದೆ. ಸೊ ನಾವು ನಿಲ್ಲಿಸ್ಬೇಕು ಟ್ರೇಡ್ನ. ನಾವು ನಿಲ್ಸೋದು ಏನು ಮಾಡ್ತೀವಿ, ಯು ಹೋಲ್ಡ್ ಫಾರ್ ಮೋರ್ ಪ್ರಾಫಿಟ್ಸ್. ಸೊ ಟಿ ಪಿ ಬಂದಿದ್ರು ಟಿ ಪಿನ ಮತ್ತೆ ಎಳ್ಕೊಂಡು ಮೇಲಕ್ಕೆ ತೊಗೋಬೋದು, ಯಾಕಂತಂದರೆ ನಮ್ಗೆ ಇನ್ನೂ ಪ್ರಾಫಿಟ್ಸ್ ಬರಲಿ. ಓಕೆ, ದಿ ಮಾರ್ಕೆಟ್ ರಿವರ್ಸಸ್. ಸೊ ಅಲ್ಲಿಂದ ಮಾರ್ಕೆಟ್ ರಿವರ್ಸ್ ಆಗುತ್ತೆ, ಪ್ರಾಫಿಟ್ ಬಿಕಮ್ ಎ ಲಾಸ್. ಸೊ ಪ್ರಾಫಿಟಿಗೆ ಹೋದ್ರೂ ನೀವು ಬಂದು ಅದು ಏನಾಗುತ್ತೆ, ಬಂದು SL ಅನ್ನೋದು ಹೊಡಿಯುತ್ತೆ. ಯಾಕಂತಂದರೆ ನಿಮ್ಮ ಟಾರ್ಗೆಟ್ ರೀಚ್ ಆದಮೇಲೆ ಅದೊಂದು ಲಿಕ್ವಿಡಿಟಿ ಪ್ಲೇಸಿಗೆ ಹೋಗಿ ಅದಾದಮೇಲೆ ರಿವರ್ಸ್ ಆಗೇ ಆಗುತ್ತೆ. ಓಕೆ, ಸೊ ನೀವು ಸುಮ್ಮನೆ ಎಮೋಷನ್ಸಿಂದ ಏನು ಮಾಡ್ತೀರಾ, ಗ್ರೀಡಿಂದ ಏನು ಮಾಡ್ತೀರಾ, ಓಕೆ ನನಗೆ ಇನ್ನೂ ಪ್ರಾಫಿಟ್ಸ್ ಬೇಕು ಅಂತ ಅಂದ್ಕೊಂಡು 1:3 ಮಾಡೋ ಕಡೆ 1:24 1:50 ಎಲ್ಲ ಏನು ಮಾಡ್ತೀರಾ, ಲಾಸಸ್ನ ಫೇಸ್ ಮಾಡ್ಕೋತೀರಾ. ಸೊ ಅದರಿಂದ ಇದು ಯಾವುದನ್ನು ಮಾಡೋಕ್ಕೆ ಹೋಗ್ಬಿಡಿ. ಓಕೆ, ಸೊ ನಿಮಗೆ ಮುಂದೆ ಬರುವಂಥ ಕಾನ್ಸೆಪ್ಟ್ಗಳೆಲ್ಲ ಸಪ್ರೇಟ್ ಕಾನ್ಸೆಪ್ಟ್ ಇನ್ ಡೀಟೇಲ್, ಯಾಕೆ ಮಾಡಬೇಕು ಯಾಕೆ ಮಾಡಬಾರ್ದು, ಇದರಿಂದ ಮಾಡಿದರೆ ಏನಾಗುತ್ತೆ, ಮಾಡಿಲ್ಲ ಅಂದರೆ ಏನಾಗುತ್ತೆ, ಪ್ರತಿಯೊಂದು ಇನ್ ಡೀಟೇಲಾಗಿ ಗೊತ್ತಾಗುತ್ತೆ. ಸೊ ಇದೆಲ್ಲ ಜಸ್ಟು ಬೇಸಿಕ್ಸ್ ಅಷ್ಟೇ, ಸೈಕಾಲಜಿ ಬೇಸಿಕ್ಸ್ ಅಷ್ಟೇ, ಏನೇನಿರುತ್ತೆ ಹೆಂಗೆ ಆಗುತ್ತೆ ಅನ್ನೋ ಇಂಟ್ರೊಡಕ್ಷನ್. ಓಕೆ, ನೆಕ್ಸ್ಟು ಮೂರನೇದು ಫೋಮೋನ ನಾವು ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತ ಕರಿತೀವಿ. ಫಿಯರ್ ಆಫ್ ಮಿಸ್ಸಿಂಗ್ ಔಟು ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ. ಯು ಸಿ ದಿ ಮಾರ್ಕೆಟ್ ಮೂವಿಂಗ್ ಕ್ವಿಕ್ಲಿ. ಸೊ ಮಾರ್ಕೆಟು ಸಡನ್ ಮೂವ್ ಆಗೋದು ನಿಮ್ಮ ಕಣ್ಣಿಗೆ ಕಾಣಿಸುತ್ತೆ. ಯು ಥಿಂಕ್ ಐ ಹ್ಯಾವ್ ಟು ಎಂಟರ್ ನೌ. ಸೊ ನೀವೇನು ಥಿಂಕ್ ಮಾಡ್ತೀರಾ, ನಾನು ಇವಾಗಲೇ ಎಂಟ್ರ್ ಆಗಬೇಕು, ಬಿಕಾಸ್ ಮಾರ್ಕೆಟ್ ಹೋಯ್ತಾನೆ ಇದೆ, ನಾನು ಇವಾಗ ಏನಾದರೂ ಎಂಟ್ರ್ ಆಗಲಿಲ್ಲ ಅಂದರೆ ನಾನು ಈ ಆಪರ್ಚುನಿಟಿನ ಮಿಸ್ ಮಾಡ್ಕೋತೀರಾ ಅಂತ ನೀವು ಅನ್ಕೋತೀರಾ. ಬಟ್ ಯು ಬೈ ಎಟ್ ದಿ ಟಾಪ್. ನೀವೇನು ಮಾಡ್ತೀರಾ, ಟಾಪಲ್ಲಿ ಬೈ ಮಾಡ್ತೀರಾ, ದಿ ಮಾರ್ಕೆಟ್ ರಿವರ್ಸ್. ಸೊ ಅಲ್ಲಿಂದ ಮಾರ್ಕೆಟು ರಿವರ್ಸ್ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ, ನಾವು ಲಾಸಸ್ನ ಫೇಸ್ ಮಾಡಬೇಕಾಗುತ್ತೆ. ಪ್ರೊಫೆಷ್ನಲ್ ಟ್ರೇಡರ್ಸ್ ವೆಯ್ಟ್ ಫಾರ್ ಕನ್ಫರ್ಮೇಷನ್. ಪ್ರೊಫೆಷ್ನಲ್ ಟ್ರೇಡರ್ಸ್ ಯಾವತ್ತೂ ಮಾರ್ಕೆಟ್ ಹೆಂಗಾರು ಹೋಗಲಿ ಅವ್ರ ಕನ್ಫರ್ಮೇಷನಿಗೆ ಹಂಗಿದ್ರೆ ಮಾತ್ರ ಎಂಟ್ರ್ ಆಯ್ತಾರೆ. ಬಿಗಿನರ್ಸ್ ಚೇಸ್ ದಿ ಮಾರ್ಕೆಟ್. ಬಿಗಿನರ್ಸ್ ಮಾತ್ರ ಮಾರ್ಕೆಟ್ನ ಚೇಂಜ್ ಮಾಡ್ತಾ ಇರ್ತಾರೆ. ಇವಾಗ ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಇವಾಗ ಗೋಲ್ಡು ರೀಸೆಂಟ್ ಡೇಸಲ್ಲಿ ಒಳ್ಳೆ ರ್ಯಾಲಿ ಕೊಡ್ತು. ಓಕೆ, ಇದು 2026 ಇಯರು. ಸೊ ಅದರಿಂದ ನಾನು ಗೋಲ್ಡ್ ಬಗ್ಗೆ ಮಾತಾಡ್ತಿರೋದು. ಪಾಸ್ಟ್ 5 ಇಯರ್ಸಲ್ಲಿ ಗೋಲ್ಡು ಒಳ್ಳೆ ರ್ಯಾಲಿ ಹಿಂಗೆ ಕೊಡ್ತಾಯಿತ್ತು. ಜಸ್ಟ್ ಇಷ್ಟೇ ಬೀಳ್ತೀವಿ, ಹಿಂಗೆ ಹೋಯ್ತಿತ್ತು. ಸೊ ಎಲ್ಲಿ ಮಿಸ್ ಆಗಿಬಿಡುತ್ತೋ ಅಂತ ಅಂದ್ಬಿಟ್ಟು ಕೆಲವೊಬ್ರು ಇಲ್ಲಿ ಎಂಟ್ರಾದರು, ಇನ್ನು ಕೆಲವೊಬ್ರು ಇಲ್ಲಿ ಎಂಟ್ರಾದರು. ಸೊ ಇನ್ನೂ ಮೇಲಕ್ಕೆ ಹೋಗುತ್ತೆ ಅಂದ್ಕೊಂಡು ಸಡನ್ ಮಾರ್ಕೆಟ್ ಏನಾಯಿತು, ಅಲ್ಲಿಂದ ಈ ಮಾರ್ಚಿಂದ ಏನಾಯಿತು, ಬೀಳಕ್ಕೆ ಸ್ಟಾರ್ಟ್ ಆಯಿತು. ಸೊ ಬೀಳೋ ಟೈಮಲ್ಲಿ ಇವ್ರೇನು ಮಾಡಿದ್ರು, ಲಾಸಸ್ನ ಫೇಸ್ ಮಾಡಬೇಕಾಗಿತ್ತು. SL ಇಟ್ಟವ್ರದ್ದೆಲ್ಲ SL ಹೊಡಿತು. SL ಇಡೋದೆ ಇಲ್ಲ ಮೇಲಕ್ಕೆ ಹೋಗುತ್ತೆ ಅಂದವ್ರದ್ದು ಫುಲ್ ಕಂಪ್ಲೀಟ್ ವಾಶ್ ಔಟ್ ಆಯಿತು. ಸೊ ಇಲ್ಲಿಂದ ಮಾರ್ಕೆಟ್ ಅಗ್ರೆಸಿವ್ಲಿ ಸೆಲ್ಲಿಂಗ್ ಹೋಗೋದ್ರಿಂದ ಇಲ್ಲೇ ಸೆಲ್ ಮಾಡ್ತಾರೆ, ಹಾಗೆ ಇಲ್ಲಿ ಸೆಲ್ ಮಾಡ್ತಾರೆ, ಹಾಗೆ ಇಲ್ಲಿ ಸೆಲ್ ಮಾಡ್ತಾರೆ. ಮಾರ್ಕೆಟು ಅದಾದಮೇಲೆ ಇಲ್ಲಿಂದ ಒಂದು ಬೈಯಿಂಗ್ ಆಪರ್ಚುನಿಟಿ ಹೋಯ್ತು. ಸೊ ಇಲ್ಲಿದ್ದವರು ಟ್ರ್ಯಾಪ್ ಆದ್ರ. ಸೊ ಎಲ್ಲರದು SL ಹೊಡಿಯುತ್ತೆ, ಇಲ್ಲ SL ಇಟ್ಟಿಲ್ಲ ಅಂದ ಒಂದು ಅಕೌಂಟ್ ವಾಶ್ ಔಟ್. ಮಾರ್ಕೆಟ್ ಯಾವತ್ತೂ ಹೋಗೋದು ಒಂದು ಸ್ವಿಂಗ್ ಮಾಡಿಕೊಂಡೆ. ಓಕೆ, ಸೊ ನೀವು ಅದರಿಂದ ಹಿಂಗೆ ಹೋಗ್ತಾ ಇದೆ ಡೈರೆಕ್ಟಾಗಿ ಅಂದ ತಕ್ಷಣ ನೀವು ಎಂಟ್ರ್ ಆಗೋ ಅವಶ್ಯಕತೆ ಇಲ್ಲ. ನಿಮ್ಮ ಕನ್ಫರ್ಮೇಷನ್ಸಿಗೆ ಹಂಗಿದ್ದಾಗ ಮಾತ್ರ ಎಂಟ್ರ್ ಆಗಬೇಕು. ಓಕೆ, ಅರ್ಥ ಆಯ್ತಲ್ವಾ? ನೆಕ್ಸ್ಟು ಫೋರ್ತ್ ಒನ್ನು ರಿವೆಂಜ್ ಟ್ರೇಡಿಂಗ್. ಓಕೆ, ರಿವೆಂಜ್ ಟ್ರೇಡಿಂಗ್ ಅಂತಂದರೆ ಮತ್ತೆ ಟ್ರೇಡ್ಸ್ನ ಪ್ಲೇಸ್ ಮಾಡೋದು. ಅಂದರೆ ರಿವೆಂಜ್ ತಗೊಳ್ಳೋದು ನಿಮಗೆ ಆಲ್ರೆಡಿ ಗೊತ್ತಿದೆ, ಅವನೇನೋ ಮಾಡ್ದ, ಸೊ ನಾನು ಮಾಡಬೇಕು. ಸೊ ನಿಮಗೊಂದು ಟ್ರೇಡ್ ಲಾಸ್ ಆಯಿತು, ಅದನ್ನ ಈಗ ಹೇಗಾದ್ರು ರಿಕವರ್ ಮಾಡಬೇಕು. ಓಕೆ, ಯು ಲೂಸ್ 1 ಟ್ರೇಡ್. ನೀವು ಒಂದು ಟ್ರೇಡ್ ಲಾಸ್ ಮಾಡ್ಕೋತೀರಾ. ಯು ಬಿಕಮ್ ಎಮೋಷ್ನಲ್. ನೀವೇನು ಮಾಡ್ತೀರಾ, ಸಡನ್ ಎಮೋಷನಲ್ಗೆ ಹೋಗ್ಬಿಡ್ತೀರಾ.
ಸೊ ಅದು ಹೇಗಾದರೂ ಅದು ಹೋಗ್ಬಿಡ್ತಲ್ಲ, ಅದೇ ಇದ್ರೆ ಹಿಂಗೆ ಮಾಡ್ಬೋದು, ಇದು ಹಂಗೆ ಮಾಡ್ಬೋದು, ನಾನು ಹೆಂಗಾರು ಮಾಡಿ ಅದನ್ನ ರಿಕವರ್ ಮಾಡಬೇಕು. ಇನ್ಸ್ಟೆಡ್ ಆಫ್ ಫಾಲೋಯಿಂಗ್ ಯುವರ್ ಪ್ಲ್ಯಾನ್, ನೀವೇನು ಮಾಡ್ತೀರಾ, ಅದನ್ನು ಫಾಲೋ ಮಾಡೋದೆ, ನಿಮ್ಮ ಪ್ಲ್ಯಾನ್ಸ್ ಏನಿದೆ ಅದನ್ನು ಫಾಲೋ ಮಾಡೋದೆ, ಯು ಇಮಿಡಿಯೇಟ್ಲಿ ಟೇಕ್ ಅನದರ್ ಟ್ರೇಡ್. ಸೊ ನೀವೇನು ಮಾಡ್ತೀರಾ, ಪಟ್ ಅಂತ ಇನ್ನೊಂದು ಟ್ರೇಡ್ನ ಪ್ಲೇಸ್ ಮಾಡ್ತೀರಾ. ದೆನ್ ಅನದರ್. ಸೊ ಅದು ಲಾಸ್ ಆಯಿತಾ, ನೆಕ್ಸ್ಟ್ ಇನ್ನೊಂದು, ಅದಾಯಿತಾ, ನೆಕ್ಸ್ಟ್ ಅದು ಎಸ್ ಎಲ್ ಹೊಡಿತಾ, ನೆಕ್ಸ್ಟ್ ದೆನ್ ಅನದರ್, ಮತ್ತೊಂದು ಟ್ರೇಡ್ನ ಪ್ಲೇಸ್ ಮಾಡ್ತೀರಾ. ಸೊ ಇದರಿಂದ ರಿಸಲ್ಟ್ ಏನಾಗುತ್ತೆ, ಈವನ್ ಬಿಗ್ಗರ್ ಲಾಸಸ್. ಸೊ ಲಾಸ್ ಇದ್ದಿದ್ದು ಲಾಸಸ್ಸಿಗೆ ಹೋಯಿತು, ಲಾಸಸ್ಸಿಂದ ಬಿಗ್ಗರ್ ಲಾಸಸ್ಸಿಗೆ ಹೋಯಿತು, ಬಿಗ್ಗರ್ ಲಾಸಸ್ಸಿಂದ ಬಿಗ್ಗೆಸ್ಟ್ ಲಾಸಿಗೆ ಹೋಗುತ್ತೆ, ಆಮೇಲೆ ಅಕೌಂಟು ವಾಶ್ಔಟ್ ಆಗುತ್ತೆ. ಸೊ ಈ ಥರ ಮಾಡೋಕ್ಕೆ ಹೋಗಬೇಡಿ. ಓಕೆ, ಅರ್ಥ ಆಯ್ತಲ್ವಾ. ನೆಕ್ಸ್ಟು ಫಿಫ್ತ್ ಒನ್ನು ಓವರ್ ಕಾನ್ಫಿಡೆನ್ಸ್. ಓವರ್ ಕಾನ್ಫಿಡೆನ್ಸ್ ಯಾವಾಗ ಬರುತ್ತೆ ಹೇಳಿ, ಒಂದು ಟ್ರೇಡು ಟಿ ಪಿ ಹೊಡೆದಾಗ ಬರುತ್ತೆ ಓವರ್ ಕಾನ್ಫಿಡೆನ್ಸ್. ಓಕೆ, ಆಫ್ಟರ್ ಸೆವರಲ್ ವಿನ್ನಿಂಗ್ ಟ್ರೇಡ್ಸ್, ಸೊ ನಿಮಗೆ ಒಂದು 5 ಟ್ರೇಡ್ ಕಂಟಿನ್ಯೂಸ್ ವಿನ್ ಆಯಿತು ಅಂತ ಅಂದ್ಕೊಳ್ಳಿ, ಅಂದರೆ ಟಿ ಪಿ ಹೊಡೆಯುತ್ತೆ ಅಂತ ಅಂದ್ಕೊಳ್ಳಿ. ಯು ಥಿಂಕ್ ಐ ಕಾಂಟ್ ಲೂಸ್. ಸೊ ನೀವೇನು ಥಿಂಕ್ ಮಾಡ್ತೀರಾ, ನಾನು ಇನ್ನು ಮುಂದೆ ಲಾಸ್ಗಳನ್ನ ಮಾಡೋದೇ ಇಲ್ಲ, ನಾನು ಇನ್ನೂ ಲೂಸ್ ಮಾಡ್ಕೊಳ್ಳೋ ಚಾನ್ಸಸ್ ಇಲ್ಲ ಅಂತ ಥಿಂಕ್ ಮಾಡ್ತೀರಾ. ದೆನ್ ಯು ಇನ್ಕ್ರೀಸ್ ಲಾಟ್ ಸೈಜ್. ಸೊ 5 ಟ್ರೇಡ್ ಆಯಿತು, 6ನೇ ಟ್ರೇಡಿಗೆ ನೀವೇನು ಮಾಡ್ತೀರಾ, ಲಾಟ್ ಸೈಜ್ನ ಇನ್ಕ್ರೀಸ್ ಮಾಡ್ತೀರಾ. ನೆಕ್ಸ್ಟ್ ಇಗ್ನೋರ್ ಸ್ಟಾಪ್ ಲಾಸ್ನ ಇಗ್ನೋರ್ ಮಾಡಿಬಿಡ್ತೀರಾ, ಬಿಕಾಸ್ ಓವರ್ ಕಾನ್ಫಿಡೆನ್ಸು. ಹಾಗೆ ಬ್ರೇಕ್ ಯುವರ್ ರೂಲ್ಸ್. ಸೊ ನಿಮ್ಮ ರೂಲ್ಸ್ನ ನೀವು ಬ್ರೇಕ್ ಮಾಡ್ತೀರಾ. 1 ಬ್ಯಾಡ್ ಟ್ರೇಡ್ ರಿಮೂವ್ಸ್ ವೀಕ್ಸ್ ಆಫ್ ಪ್ರಾಫಿಟ್ಸ್. ಸೊ ಒಂದು ಬ್ಯಾಡ್ ಟ್ರೇಡು, ನೀವು 1 ಮಂತೆಲ್ಲ ಡಿಸಿಪ್ಲಿನ್ ಏನು ಫಾಲೋ ಮಾಡಿರ್ತೀರ, ಒಂದು ರಾಂಗ್ ಮೂವಿಂದ ಸೊ ಮಾಡಿರೋ ಕ್ಯಾಪಿಟಲ್ ಎಲ್ಲ ಒಂದು ದಿನದಲ್ಲಿ ವಾಶ್ಔಟ್ ಮಾಡ್ಕೋತೀರ. ಸೊ ಇದು ಏನಕ್ಕೆ ಬರುತ್ತೆ ಅಂತಂದರೆ ಓವರ್ ಕಾನ್ಫಿಡೆನ್ಸಿಂದ ಬರುತ್ತೆ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ಜನವರಿ ಮಂತಲ್ಲಿ ಒಂದು 30% ರಿಟರ್ನ್ಸ್ ತೆಗೆದ್ರಿ ಅಂತ ಅಂದ್ಕೊಳ್ಳಿ. ನೀವೇನು ಎಕ್ಸ್ಪೆಕ್ಟ್ ಮಾಡ್ತಿರ್ತೀರಾ, ಫೆಬ್ರವರಿ 30 to 60% ಅರ್ನ್ ಮಾಡಬೇಕು ಅಂತ. ಬಟ್ ರಿಯಾಲಿಟಿ ಏನಂದರೆ ಅದು 5% ಬೇಕಾದ್ರೂ ಆಗ್ಬೋದು. ಬಟ್ ನೀವು ಅಗ್ರೆಸಿವ್ಲಿ ಎಸ್ ಎಲ್ನ ಮಿಸ್ ಮಾಡ್ತೀರಾ, ಪ್ರಾಪರ್ ಟ್ರೇಡಿಂಗ್ ಪ್ಲ್ಯಾನ್ನ ನೋಡಲ್ಲ, ನಾನು ಅಂದ್ಕೊಂಡಿದ್ದೆಲ್ಲ ಕರೆಕ್ಟ್ ಇರುತ್ತೆ ಅಂದ್ಕೊಂಡು ಎಂಟ್ರ್ ಆಯ್ತೀರಾ. ಸೊ ಇದರಿಂದ ಲಾಸಸ್ನ ಫೇಸ್ ಮಾಡಬೇಕಾಗುತ್ತೆ. ಓಕೆ, ಸೊ ಅದರಿಂದ ಇದನ್ನು ಯಾವುದನ್ನು ಮಾಡದೇ ಇದ್ದರೆ ಸಾಕು. ಓಕೆ, ಹಾಗೆ ನೆಕ್ಸ್ಟ್ ನೋಡಿದರೆ ದಿ ಸೈಕಾಲಜಿ ಸೈಕಲ್. ಸೊ ಸೈಕಾಲಜಿ ಸೈಕಲ್ ಯಾವ ಥರ ಅಂತಂದರೆ, ಮೋಸ್ಟ್ ಬಿಗಿನರ್ಸ್ ಫಾಲೋ ದಿಸ್ ಸೈಕಲ್. ಓಕೆ, ಮೋಸ್ಟ್ ಬಿಗಿನರ್ಸ್, ಪ್ರತಿಯೊಬ್ಬ ಬಿಗಿನರು ಈ ಸೈಕಲ್ ಕಳೆದೇ ಬರೋದು. ಓಕೆ, ಫಸ್ಟ್ ಏನಾಗುತ್ತೆ, ಅವ್ನು ಟ್ರೇಡ್ ತೊಗೊಳ್ಳೋದು ವಿನ್ ಆಗುತ್ತೆ. ಓಕೆ, ಒಂದು ಟ್ರೇಡ್ ಪ್ಲೇಸ್ ಮಾಡಿರ್ತಾನೆ, ಅದು ವಿನ್ ಆಗುತ್ತೆ. ಫೀಲ್ ಕಾನ್ಫಿಡೆಂಟ್, ಸಡನ್ ಅವನಿಗೆ ಕಾನ್ಫಿಡೆನ್ಸ್ ಅನ್ನೋದು ಬರುತ್ತೆ. ಓಕೆ, ನನಗೆ ಟ್ರೇಡಿಂಗಲ್ಲೆಲ್ಲ ಗೊತ್ತಾಯಿತು ಅನ್ನೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಆಮೇಲೆ ಏನು ಮಾಡ್ತಾನೆ, ರಿಸ್ಕ್ ಇನ್ಕ್ರೀಸ್. ಓಕೆ, ಸೊ ಟಿ ಪಿ ಹೊಡೆದಿದೆಯಲ್ವ, ಮೆಲ್ಲ ಇನ್ಕ್ರೀಸ್ ಮಾಡೋಣ ರಿಸ್ಕು, ನಾನು ಬೇಗ ಶ್ರೀಮಂತ ಆಗಬೇಕಲ್ವಾ. ಸೊ ಅದರಿಂದ ರಿಸ್ಕ್ನ ಇನ್ಕ್ರೀಸ್ ಮಾಡೋಣ ಅಂತ ಇನ್ಕ್ರೀಸ್ ಮಾಡೋಕ್ಕೆ ಹೋಗ್ತಾರೆ. ಸೊ ಆವತ್ತು ಹೊಡೆಸ್ಕೋತಾರೆ. ಸೊ ಆವಾಗ ಏನಾಗುತ್ತೆ, ಬಿಗ್ ಲಾಸ್ ಆಗುತ್ತೆ. ಬಿಗ್ ಲಾಸ್ ಆದಂಗೆ ಅವ್ರಿಗೇನು ಬರುತ್ತೆ, ಫಿಯರ್ ಅನ್ನೋದು ಬರುತ್ತೆ, ಭಯ ಸ್ಟಾರ್ಟ್ ಆಗುತ್ತೆ. ಅಯ್ಯೋ ಇಷ್ಟು ಹೊಡೆಸ್ಕೊಂಡ, ಇದನ್ನೇ ಹೇಗಾರು ರಿಕವರ್ ಮಾಡಬೇಕು. ಸೊ ರಿಕವರ್ ಮಾಡಬೇಕು ಅಂತ ಹೋದಾಗ ಏನಕ್ಕೆ ಹೋಗ್ತಾರೆ, ರಿವೆಂಜಿಗೆ ಇಳಿತಾರೆ. ಓಕೆ, ರಿವೆಂಜ್ ಟ್ರೇಡಿಂಗ್ ಸ್ಟಾರ್ಟ್ ಮಾಡ್ತಾರೆ. ರಿವೆಂಜ್ ಟ್ರೇಡಿಂಗ್ ಸ್ಟಾರ್ಟ್ ಆಯಿತಾ, ನೆಕ್ಸ್ಟ್ ಏನಾಗಿರ್ತದೆ, ಮೋರ್ ಲಾಸಸ್ನ ಫೇಸ್ ಮಾಡಬೇಕಾಗುತ್ತೆ. ಮೋರ್ ಲಾಸಸ್ಸಿಗೆ ಹೋದಂಗೆ ಏನಾಗುತ್ತೆ, ಅವರಿಗೆ ಫ್ರಸ್ಟ್ರೇಷನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಅಷ್ಟೆಲ್ಲ ಮಾಡಬಾರ್ದಿತ್ತು, ಹಂಗೆ ಹಿಂಗೆ ಅಂತೆಲ್ಲ ಯೋಚನೆ ಬರುತ್ತೆ, ನಿದ್ದೆ ಮಾಡೋಕ್ಕೂ ಆಗೋಲ್ಲ. ಸೊ ಆ ಥರ ಫ್ರಸ್ಟ್ರೇಷನ್ ಬಂದಾದ್ಮೇಲೆ ನೀವೇನು ಮಾಡ್ತೀರಾ, ಈ ಲೂಪಲ್ಲಿ ಸಿಕ್ಕಾಕೊಬಿಡ್ತೀರಾ. ಆಮೇಲೆ ಇದನ್ನೇ ರಿಪೀಟ್ ಮಾಡ್ತಾ ಇರ್ತೀರ. ಓಕೆ, ಯಾಕೆ ಟ್ರೇಡರ್ಸ್ 99.9% ಆಫ್ ಟ್ರೇಡರ್ಸ್ ಯಾಕೆ ಫೇಲ್ ಆಗಿದ್ದಾರೆ ಅಂತಂದರೆ, ಬಿಕಾಸ್ ಆಫ್ ಈ ಸೈಕಲಲ್ಲಿ ಸಿಕ್ಕಾಕೊಬಿಟ್ಟವ್ರೆ. ಯಾರು ಇದನ್ನು ಬ್ರೇಕ್ ಮಾಡ್ತಾರೆ ಅವನು ಇಲ್ಲಿ ಪ್ರೊಫೆಷ್ನಲ್ ಟ್ರೇಡರ್ ಆಗ್ತಾನೆ, ಒಳ್ಳೆ ಪ್ರಾಫಿಟ್ ಜನ್ರೇಟ್ ಮಾಡ್ತಾನೆ. ಪ್ರೊಫೆಷ್ನಲ್ಸ್ ಬ್ರೇಕ್ ದಿಸ್ ಸೈಕಲ್ ಥ್ರೂ ಡಿಸಿಪ್ಲಿನ್. ಸೊ ಪ್ರೊಫೆಷ್ನಲ್ಸು ಇದನ್ನು ಬ್ರೇಕ್ ಮಾಡ್ತಾರೆ ಯಾವುದರಿಂದ ಅಂತಂದರೆ, ಒಂದೇ ಒಂದು ಡಿಸಿಪ್ಲಿನ್. ಓಕೆ, ಯಾಕೆ ಡಿಸಿಪ್ಲಿನ್ ಬಗ್ಗೆ ನಾನು ಅತಿ ಹೆಚ್ಚಾಗಿ ಹೇಳ್ತೀನಿ ಅಂತಂದರೆ, ಲೈಫಲ್ಲಿ ಏನೇ ಮಾಡಬೇಕು ಅಂತಂದರೂ ನಿಮಗೆ ಡಿಸಿಪ್ಲಿನ್ ಅನ್ನೋದು ಬೇಕು. ಓಕೆ, ಡಿಸಿಪ್ಲಿನ್ ಇಲ್ಲ ಅಂತಂದರೆ ನೀವು ಎಂಥ ಬಿಸ್ನೆಸ್ ಓಪನ್ ಮಾಡಿದರೂ ಹೊಡೆಸ್ಕೋತೀರಾ. ಸೊ ಟ್ರೇಡಿಂಗ್ ಮಾತ್ರ ಅಲ್ಲ, ನೀವು ಟ್ರೇಡಿಂಗ್ ಒಂದು ಕಲ್ತ್ಬಿಟ್ರೆ ಈ ಎಲ್ಲ ಬಿಸ್ನೆಸ್ಸು ನಿಮಗೆ ಅರ್ಥ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ಏನಕ್ಕೆ ಅಂತಂದರೆ, ಕ್ಯಾಲ್ಕುಲೇಟೆಡ್ ರಿಸ್ಕ್ ಅಂದರೆ ಏನು ಅಂತ ಗೊತ್ತಾಯ್ತದೆ, ಸೈಕಾಲಜಿ ಅಂದರೆ ಏನು ಅಂತ ಗೊತ್ತಾಯ್ತದೆ, ನಾವು ಯಾವ ಥರ ಸ್ಟ್ರಾಟಜಿನ ಪ್ಲ್ಯಾನ್ ಮಾಡಿದ್ರೆ ನಮಗೆ ಬಿಸ್ನೆಸ್ ನಡೆಯುತ್ತೆ ಅಂತ ಗೊತ್ತಾಗುತ್ತೆ. ಸೊ ಜೊತೆಗೆ ನಮ್ಮ ಸೈಕಾಲಜಿ ಎಷ್ಟು ಪ್ರಾಪರಾಗಿ ಇಟ್ಕೊಂಡ್ರೆ ನಾವಿಲ್ಲಿ ಸಕ್ಸಸ್ ಆಗ್ಬೋದು ಅದು ಗೊತ್ತಾಗುತ್ತೆ. ಹಾಗೆ ರಿಸ್ಕ್ ರಿವಾರ್ಡು, ನಾವು ಏನು ರಿಸ್ಕ್ ತೊಗೋತೀವಿ ಅದಕ್ಕೇನು ರಿವಾರ್ಡ್ ಬರುತ್ತೆ, ಪ್ರತಿಯೊಂದು ಇದು ಸೇಮ್ ಆ್ಯಸ್ ನೀವೆಲ್ಲ ಬಿಸ್ನೆಸ್ಸಲ್ಲೂ ಥಿಂಕ್ ಮಾಡಬೇಕಾಗಿರೋದೆ. ಬಟ್ ಜನಗಳೇನು, ಬಿಸ್ನೆಸ್ಸು ಅವ್ರ ಬಿಸ್ನೆಸ್ ಇಟ್ಟವ್ರೆ ನಾನು ಇಡಬೇಕು, ಅದರಲ್ಲಿ ಲಾಸಸ್ ಎಷ್ಟು, ನನಗೆ ಒಂದು ತಿಂಗಳು ಇನ್ಕಮ್ ಇಲ್ಲ ಅಂದರೂ ನಾನು ಏನು ಮಾಡ್ಬೋದು, ಹಾಗೆ ನಾನು ಮಂತ್ಲಿ ಎಷ್ಟು ರಿಟರ್ನ್ ಜನ್ರೇಟ್ ಮಾಡ್ತೀನಿ, ಇದರಿಂದ ನಾನು ನಿಜವಾಗ್ಲೂ ಲಾಂಗ್ ಟರ್ಮಲ್ಲಿ ಸಕ್ಸಸ್ ಆಯ್ತೀನಾ, ನನಗೆ ಡಿಸಿಪ್ಲಿನ್ ಇದೆಯಾ, ಇದು ಯಾವುದೂ ಕೇಳಲ್ಲ, ಡೈರೆಕ್ಟ್ ತಗೋಗಿ ದುಡ್ಡು ಹಾಕ್ತಾರೆ. ಅದೇನಾಗುತ್ತೆ, ಬಿಸ್ನೆಸ್ ಫೇಲ್ ಆಗುತ್ತೆ. ಆಮೇಲೆ ಅಂತಾರೆ, ಅಲ್ಲಿ ಕಸ್ಟಮರ್ಸ್ ಇರಲಿಲ್ಲ, ಅದಿರಲಿಲ್ಲ, ಇದಿರಲಿಲ್ಲ, 1000 ರೀಸನ್ ಹೇಳ್ತಾರೆ. ಬಟ್ ರೀಸನ್ ಏನು ಗೊತ್ತಾ, ನಾವು ಡಿಸಿಪ್ಲಿನ್ ಆಗಿದ್ದರೆ ನಾವು ಆಲ್ಟರ್ನೇಟಿವ್ ಸೊಲ್ಯೂಷನ್ಸ್ ಹುಡುಕ್ತಾನೆ ಇರ್ತೀವಿ. ಓಕೆ,
ನಾವು ಯಾವಾಗ ಪ್ರೊಫೆಷ್ನಲ್ಸ್ ಥರ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಮಗೆ ಒಂದಲ್ಲ ಒಂದು ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ. ಇವತ್ತು ಬಿಸ್ನೆಸ್ ಮಾಡೋಕ್ಕೆ ಏನು ಕೈಯಿಂದ ಇಳಿದು ಕೆಲಸ ಮಾಡಬೇಕು ಅಂತ ಏನಿಲ್ಲ, ತಲೆ ಒಂದು ಉಪಯೋಗಿಸಿದ್ರೆ ಕೂತಲ್ಲೇ ಬಿಸ್ನೆಸ್ ಮಾಡ್ಬೋದು ಅಲ್ವಾ. ಸೊ ಅದು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಇವತ್ತು ಯಾರ್ಯಾರು ಬಿಸ್ನೆಸ್ಸಲ್ಲಿ ಫೇಲ್ ಆಗ್ತಿದ್ದಾರೆ ಅವ್ರದ್ದು ರೀಸನ್ ಒಂದೇ, ಇದೆಲ್ಲ ಆಯ್ತಿರೋದ್ರಿಂದ ಅವರು ಆ ಸೈಕಲಲ್ಲಿ ಆ ಲೂಪಲ್ಲಿ ಸಿಕ್ಕಾಕೊಬಿಟ್ಟಿದ್ದಾರೆ. ಓಕೆ, ನೀವು ಆ ಥರ ಮಾಡೋಕ್ಕೆ ಹೋಗಬೇಡಿ. ಇನ್ನು ಮುಂದೆ ಪ್ರೊಫೆಷ್ನಲ್ಸ್ ಥರ ಥಿಂಕ್ ಮಾಡಿ ಇದನ್ನು ಬೀಟ್ ಮಾಡಬೇಕು ಅಂದರೆ ನಿಮಗೆ ಡಿಸಿಪ್ಲಿನ್ ಬರಬೇಕು. ಓಕೆ, ಅದಕ್ಕೆ ಬೆಳಗ್ಗೆ ಬೇಗ ಎದ್ದೇಳಿ. ಓಕೆ, ಒಂದು 5ಕ್ಕೆಲ್ಲ ಎದ್ದೇಳಿ ಏನಾದರೂ ಮಾಡಿ, ನಿಮ್ಮ ಕೆಲಸಗಳನ್ನ ಆದಷ್ಟು ಟ್ರೈ ಮಾಡಿ, ಪುಷ್ ಮಾಡಿ. ಓಕೆ, ಮಾಡಿ ಮುಗ್ಸೋಕ್ಕೆ ಪುಷ್ ಮಾಡಿ. ಒಂದು 5 ಗಂಟೆಗೆ ಎದ್ದು ಅದು ವರ್ಕೌಟೇ ಮಾಡಬೇಕು ಅಂತ ಏನಿಲ್ಲ, ನಿಮಗೇನು ಇಷ್ಟನೋ ಅದನ್ನ ಮಾಡಿ. ಸೊ 1 ತಿಂಗಳಲ್ಲಿ ನಿಮ್ಮ ಲೈಫ್ ಜರ್ನಿನೇ ಚೇಂಜ್ ಆಗುತ್ತೆ. ಓಕೆ, ಸೊ ಫಾಲೋ ಮಾಡಿ. ಆಗಿಲ್ಲ ಅಂದರೆ ಬಂದು ಹೋಗಿರಿ, ಕಮೆಂಟ್ ಸೆಕ್ಷನ್ ಫುಲ್ ಓಪನ್ ಇರುತ್ತೆ, ನಿಮಗೇನು ಬೇಕು ಹಂಗೆ ಬೈರಿ. ಓಕೆ, ನಾನು ಏನೇನು ಹೇಳ್ತೀನಿ ಇದೆಲ್ಲ ನಾನು ಎಕ್ಸ್ಪೀರಿಯನ್ಸ್ ಮಾಡಿ ಹೇಳ್ತಿರೋದು, ನಾನು ಸುಮ್ಮನೆ ನಿಮಗೆ ಬಾಯಿ ಮಾತಿಗೆ ಹೇಳ್ತಿಲ್ಲ. ಓಕೆ, ನೆಕ್ಸ್ಟು ಸೈಕಾಲಜಿ ವರ್ಸಸ್ ಸ್ಟ್ರಾಟಜಿ. ಸೊ ಸೈಕಾಲಜಿಗೂ ಸ್ಟ್ರಾಟಜಿಗೂ ಇರೋ ಡಿಫ್ರೆನ್ಸ್ ಏನಂತಂದರೆ, ಮೆನಿ ಟ್ರೇಡರ್ಸ್ ಕೀಪ್ ಚೇಂಜಿಂಗ್ ಸ್ಟ್ರಾಟಜೀಸ್. ಸೊ ನಿಮಗೆ ಆಲ್ರೆಡಿ ಗೊತ್ತು, ಬಿಗಿನರ್ಸು ಸ್ಟ್ರಾಟಜಿನ ಚೇಂಜ್ ಮಾಡ್ತಾನೆ ಹೋಗ್ತಾರೆ. ರಿಯಾಲಿಟಿ ನೋಡೋದಾದರೆ ದಿ ಸ್ಟ್ರಾಟಜಿ ಇಸಂಟ್ ದಿ ಪ್ರಾಬ್ಲಮ್. ಸೊ ಸ್ಟ್ರಾಟಜಿ ಅನ್ನೋದಲ್ಲ ಇಲ್ಲಿ ಪ್ರಾಬ್ಲಮ್ಮು, ದೇರ್ ಮೈಂಡ್ ಸೆಟ್ ಈಸ್, ಅಂದರೆ ಅವರ ಮೈಂಡ್ ಸೆಟ್ಟೇ ಇಲ್ಲಿ ಪ್ರಾಬ್ಲಮ್. ಎ ಸಿಂಪಲ್ ಸ್ಟ್ರಾಟಜಿ ಫಾಲೋಡ್ ಕನ್ಸಿಸ್ಟೆಂಟ್ಲಿ ಆಫ್ಟನ್ ಪರ್ಫಾರ್ಮ್ಸ್ ಬೆಟರ್ ದೆನ್ ಎ ಪರ್ಫೆಕ್ಟ್ ಸ್ಟ್ರಾಟಜಿ ಫಾಲೋಡ್ ಎಮೋಷ್ನಲಿ. ಸೊ ನೀವು ಒಂದು ಸ್ಟ್ರಾಟಜಿನ ಪಕ್ಕಾ ಕನ್ಸಿಸ್ಟೆನ್ಸಿಯಾಗಿ ಪಕ್ಕಾ ಡಿಸಿಪ್ಲಿನಾಗಿ ಫಾಲೋ ಮಾಡ್ತಿದ್ದೀರಾ ಅಂತಂದರೆ ನಿಮಗೆ ಒಳ್ಳೆ ರಿಸಲ್ಟ್ ಅನ್ನೋದೇ ಬರುತ್ತೆ. ಅದೇ ನೀವು ಒಂದು ಒಳ್ಳೆ ಬೆಸ್ಟ್ ಸ್ಟ್ರಾಟಜಿ ಇಟ್ಕೊಂಡು ನೀವು ಎಮೋಷ್ನಲಿ ಡಿಸಿಷನ್ಸ್ ತೊಗೊಂಡು ಟ್ರೇಡ್ಸ್ ಮಾಡ್ತೀರಾ ಅಂತಂದರೆ ನಿಮಗೆ ರಿಸಲ್ಟ್ ಅನ್ನೋದೇ ಸಿಗೋಲ್ಲ. ಇಷ್ಟೇ ಡಿಫ್ರೆನ್ಸು. ಓಕೆ, ಸೊ ಸ್ಟ್ರಾಟಜಿಗೂ ಸೈಕಾಲಜಿಗೂ ನೋಡಿದ್ರೆ ಸೈಕಾಲಜಿನೇ ಇಲ್ಲಿ ಬಿಗ್. ಸೈಕಾಲಜಿ ಇಲ್ಲದೆ ನಿಮಗೆ ಪ್ರಾಫಿಟ್ಸ್ ಬರೋಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಸೈಕಾಲಜಿನ ಪ್ರಾಫಿಟ್ ಅಂತ ಕೇಳಿದ್ರೆ ನಾನು ಹೇಳ್ತೀನಿ ಸೈಕಾಲಜಿ. ನಿಮಗೆ ಪ್ರಾಫಿಟ್ಸ್ ಬರಬೇಕು ಅಂತಂದರೆ ಪ್ರಾಪರ್ ಸೈಕಾಲಜಿ ಇರಬೇಕು. ಪ್ರಾಫಿಟ್ಸಿಂದ ಪ್ರಾಫಿಟ್ ಮಾಡೋಕ್ಕಾಗಲ್ಲ. ಓಕೆ, ನಿಮಗೆ ಒಳ್ಳೆ ಬೆಸ್ಟ್ ಸೈಕಾಲಜಿ ಇದ್ದರೆ ಮಾತ್ರ ಮಾಡೋಕ್ಕಾಗಲ್ಲ. ಓಕೆ, ನೆಕ್ಸ್ಟು ಹೌ ಪ್ರೊಫೆಷ್ನಲ್ ಟ್ರೇಡರ್ಸ್ ಥಿಂಕ್. ಯಾವ ಥರ ಪ್ರೊಫೆಷ್ನಲ್ ಟ್ರೇಡರ್ಸ್ ಥಿಂಕ್ ಮಾಡ್ತಾರೆ ಅಂದರೆ, ಪ್ರೊಫೆಷ್ನಲ್ ಟ್ರೇಡರ್ಸ್ ಆಲ್ರೆಡಿ ತಿಳ್ಕೊಂಡಿದ್ದಾರೆ ಏನಂತಂದರೆ ಲಾಸಸ್ ಆರ್ ನಾರ್ಮಲ್. ಇಲ್ಲಿ ಲಾಸಸ್ ಅನ್ನೋದು ನಾರ್ಮಲ್ಲೇ, ಯಾವುದೇ ಥರ ಲಾಸ್ ಬಂದರೂ ಆ್ಯಕ್ಸೆಪ್ಟ್ ಮಾಡ್ಕೊಳಕ್ಕೆ ರೆಡಿ ಇರಬೇಕು. ಸೊ ಇಲ್ಲಿ ಲಾಸಸ್ ಅನ್ನೋದು ಹಾಗೆ ಆಗುತ್ತೆ ಅಂತ ಅವ್ರಿಗೆ ಗೊತ್ತು. ವಿನ್ನಿಂಗ್ ಎವ್ರಿ ಟ್ರೇಡ್ ಈಸ್ ಇಂಪಾಸಿಬಲ್. ನಾವು ತಗೊಳ್ಳೋ ಪ್ರತಿಯೊಂದು ಟ್ರೇಡು TP ಹೊಡಿಬೇಕು ಅನ್ನೋದು ಇಲ್ಲಿ ಇಂಪಾಸಿಬಲ್, ಬಿಕಾಸ್ ಮಾರ್ಕೆಟ್ ಹಂಗಿದೆ. ಓಕೆ, ಹಾಗೆ ಕನ್ಸಿಸ್ಟೆನ್ಸಿ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಎಕ್ಸೈಟ್ಮೆಂಟ್. ಹಾಗೆ ಅವ್ರಿಗೆ ಗೊತ್ತು ಕನ್ಸಿಸ್ಟೆನ್ಸಿ ಎಕ್ಸೈಟ್ಮೆಂಟ್ಗಿಂತ ಮುಂದೆ ಇದೆ ಅಂತ. ಯಾಕಂತಂದರೆ ಪ್ರತಿದಿನ ಒಂದೇ ರೂಲ್ಸು, ಒಂದೇ ಮೈಂಡ್ಸೆಟ್ಟು, ಒಂದೇ ಥರ ಪ್ಲ್ಯಾನ್ಸ್ನ ಫಾಲೋ ಮಾಡಿದ್ರೆ ಮಾತ್ರ ಇಲ್ಲಿ ವಿನ್ ಆಗೋಕ್ಕಾಗೋದು ಅಂತ ಗೊತ್ತು. ಎಕ್ಸೈಟ್ಮೆಂಟಿಂದ ಡಿಫ್ರೆಂಟ್ ಫಾಲೋ ಮಾಡಿದ್ರೆ ನಮಗೆ ಟ್ರೇಡಿಂಗ್ ಅನ್ನೋದು ಒಂಥರ ಮಿರರ್ ಥರ. ನಾವೇನು ತಪ್ಪು ಮಾಡ್ತೀವಿ ಅದು ಅಲ್ಲಲ್ಲೇ ತೋರಿಸ್ಬಿಡುತ್ತೆ. ಸೊ ನೀವು ಇನ್ನೂ ಏನೋ ಮಿಸ್ಟೇಕ್ಸ್ ಮಾಡ್ತಿದ್ದೀರಾ, ಓವರ್ಕಮ್ ಮಾಡ್ಕೊಳಕ್ಕಾಯ್ತಿಲ್ಲ ಅಂದರೆ ಏನೋ ಒಂದು ನಿಮ್ಮದ್ರಲ್ಲಿ ಕಮ್ಮಿ ಇದೆ ಅಂತ ಮಾರ್ಕೆಟೇ ಹೇಳುತ್ತೆ ನಿಮಗೆ. ಮಾರ್ಕೆಟಲ್ಲಿ ನಿಮಗೆ ಆ್ಯಕ್ಚುಲಿ ಸ್ಟ್ರಾಟಜಿ ಬೇಕಾಗಿಲ್ಲ, ರಿಸ್ಕ್ ಮ್ಯಾನೇಜ್ಮೆಂಟ್ ಬೇಕಾಗಿಲ್ಲ, ಸೈಕಾಲಜಿ ಬೇಕಾಗಿಲ್ಲ, ಏನಿಲ್ಲ. ಓಕೆ, ನೀವು ಇದೆಲ್ಲೂ ಕಲಿಯೋ ಅವಶ್ಯಕತೆನೇ ಇಲ್ಲ. 1 ವರ್ಷ ರಿಯಲ್ ಮನಿ ಹಾಕ್ಬಿಟ್ಟು ಮಾರ್ಕೆಟ್ ಮುಂದೆ ಕೂತ್ಕೊಳ್ಳಿ, ಮಾರ್ಕೆಟೇ ಕಲಿಸುತ್ತೆ ಪ್ರತಿಯೊಂದು. ರಿಸ್ಕ್ ರಿವಾರ್ಡ್ ಅಂದರೆ ಏನು, ಸೈಕಾಲಜಿ ಅಂದರೆ ಏನು, ಎಮೋಷನ್ಸ್ ಅಂದರೆ ಏನು, ಸ್ಟ್ರಾಟಜಿ ಅಂದರೆ ಏನು ಅಂತೆಲ್ಲ ಮಾರ್ಕೆಟೇ ಕಲಿಸುತ್ತೆ. ಓಕೆ, ಸೊ ಅದರಿಂದ ಹೇಳ್ತಿರೋದು, ನಿಮ್ಗೆ ಆಲ್ರೆಡಿ ಇಷ್ಟೆಲ್ಲ ಗೊತ್ತಿದ್ದ ಮೇಲೂ ನೀವು ತಪ್ಪು ಮಾಡ್ತಿದ್ರೆ ಅದು ನಿಮ್ಮ ತಪ್ಪಾಗುತ್ತೆ. ಓಕೆ, ಹಾಗೆ ಡಿಸಿಪ್ಲಿನ್ ಕ್ರಿಯೇಟ್ಸ್ ಪ್ರಾಫಿಟ್ಸ್. ಇಲ್ಲಿ ಡಿಸಿಪ್ಲಿನ್ ಇದ್ದವನಿಗೆ ಮಾತ್ರ ಪ್ರಾಫಿಟ್ಸ್ ಅನ್ನೋದು ಜನ್ರೇಟ್ ಆಗೋದು. ಯಾರಿಗೆ ಪ್ರಾಫಿಟ್ಸ್ ಆಯ್ತಿಲ್ವಾ ಅವನಿಗೆ ಮೇಯ್ನ್ ಡಿಸಿಪ್ಲಿನ್ ಇಲ್ಲ ಅಂತ ಅರ್ಥ. ಓಕೆ, ಇವತ್ತು ನಮ್ಮ ಕಮ್ಯುನಿಟಿ ಮೆಂಬರ್ಸ್ ಇದು ಎಷ್ಟು ಜನ ನಮ್ಮ ವೀಡಿಯೋ ನೋಡ್ತಿದ್ದೀರಾ ಅಂತ ಗೊತ್ತಿಲ್ಲ, ಬಟ್ ನಿಮಗೆ ಪ್ರಾಫಿಟ್ಸ್ ಆಗ್ತಿಲ್ಲ ಒಂದೇ ಒಂದು ರೀಸನ್ ಏನಂತಂದರೆ ನಿಮಗೆ ಪ್ರಾಪರ್ ಡಿಸಿಪ್ಲಿನ್ ಇಲ್ಲ. ಅದನ್ನು ಕರೆಕ್ಟ್ ಮಾಡ್ಕೊಳ್ಳಿ, ನೀವು ಪ್ರಾಫಿಟ್ಸ್ ತಾನಾಗೆ ಜನ್ರೇಟ್ ಮಾಡ್ತೀರಾ. ಓಕೆ, ಹಾಗೆ ನೆಕ್ಸ್ಟ್ ನೋಡೋದಾರೆ ಆಕ್ಸೆಪ್ಟಿಂಗ್ ಲಾಸಸ್ನ ನಾವು ಆಕ್ಸೆಪ್ಟ್ ಮಾಡ್ಕೋಬೇಕು ಅಂತ ಅಂದಿದ್ದೆ. ಒನ್ ಆಫ್ ದಿ ಹಾರ್ಡೆಸ್ಟ್ ಲೆಸನ್ ಈಸ್ ಲಾಸಸ್ ಆರ್ ಪಾರ್ಟ್ ಆಫ್ ಟ್ರೇಡಿಂಗ್. ಸೊ ಇಲ್ಲಿ ಹಾರ್ಡೆಸ್ಟ್ ಲೆಸನ್ ಏನಂದರೆ ಟ್ರೇಡಿಂಗಲ್ಲಿ ಲಾಸಸ್ ಅನ್ನೋದು ಪಾರ್ಟ್ ಆಫ್ ದಿ ಗೇಮ್. ಓಕೆ, ನಿಮಗೆ ಕೋರ್ಸ್ ಎಲ್ಲರ್ಸು ಬರೀ ಪಾಸಿಟಿವ್ ಸೈಡ್ ಮಾತ್ರ ತೋರಿಸ್ತಾರೆ, ನೆಗೆಟಿವ್ ಸೈಡ್ ಹೇಳಲ್ಲ. ಇಲ್ಲಿ ಲಾಸಸ್ ಅನ್ನೋದು ಪಾರ್ಟ್ ಆಫ್ ದಿ ಗೇಮ್. ಅದನ್ನು ಒಂದು ಸಲ ನೀವು ಅರ್ಥ ಮಾಡ್ಕೊಬಿಟ್ರೆ ನೀವು ಇಲ್ಲಿ ಸಕ್ಸೀಡ್ ಆಯ್ತೀರ. ಈವನ್ ದಿ ಬೆಸ್ಟ್ ಟ್ರೇಡರ್ಸ್ ಲೂಸ್ ಟ್ರೇಡ್ಸ್. ಎ ಲೂಸಿಂಗ್ ಟ್ರೇಡ್ ಡಸ್ ನಾಟ್ ಮೀನ್ ಯು ಆರ್ ಎ ಬ್ಯಾಡ್ ಟ್ರೇಡರ್. ಸೊ ಬೆಸ್ಟ್ ಟ್ರೇಡರ್ಸಿಗೂ ಲಾಸಸ್ ಅನ್ನೋದು ಫೇಸ್ ಮಾಡ್ತಾರೆ. ಓಕೆ, ಸೊ ನಿಮಗೆ ಏನಾದರೂ ಒಂದು ಲಾಸ್ ಬರ್ತಾ ಇದೆ ಅಥವಾ 10 ಲಾಸ್ ಬರ್ತಾ ಇದೆ ಅಂದ ತಕ್ಷಣ ನೀವೇನು ಬ್ಯಾಡ್ ಟ್ರೇಡರ್ ಅಂತ ಅಲ್ಲ. ಎಲ್ಲ ಪ್ರೊಫೆಷ್ನಲ್ ಟ್ರೇಡರ್ಸಿಗೂ ಲಾಸಸ್ ಅನ್ನೋದಿರುತ್ತೆ. ಇವಾಗ ನಮ್ಮ ಕಮ್ಯುನಿಟಿಲೂ ನಾವು ಯಾಕೆ ಬಿಫೋರ್ ಆಫ್ಟರ್ ಚಾರ್ಟ್ನ ಶೇರ್ ಮಾಡ್ತೀವಿ ಅಂತಂದರೆ ರೀಸನು ನಮಗೆ ಆಲ್ರೆಡಿ ನಮ್ಮ ಕಮ್ಯುನಿಟಿ ಮೆಂಬರ್ಸಿಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ ಲಾಸಸ್ ಅನ್ನೋದು ಪಾರ್ಟ್ ಆಫ್ ದಿ ಗೇಮು. ಸೊ ನಾವು ಲಾಸಸ್ನೂ ಪೋಸ್ಟ್ ಮಾಡ್ತೀವಿ, ನಾವು ಬರೀ ಪ್ರಾಫಿಟ್ಸ್ ಮಾತ್ರ ತೋರಿಸ್ತಿಲ್ಲ ನಿಮಗೆ. TP ಹೊಡೀತು
ಕಳೆದು 3 ಮಂತ್ಸ್ ಬ್ಯಾಕಲ್ಲಿ ನೋಡಿದರೆ ಬರೀ ಟಿ ಪಿ ಸಿ ಸಿಕ್ತಿತ್ತು, ಎಲ್ಲ ಒಂದು ಎಸ್ ಎಲ್ ಆಯಿತು. ಅದೇ ಈ ಮಂತ್ ನೋಡಿ, ಒಂದು ಟ್ರೇಡ್ ಎಸ್ ಎಲ್ ಆಯ್ತಿದೆ, ಒಂದು ಟಿ ಪಿ ಹೊಡಿತಿದೆ, ಒಂದು ಎಸ್ ಎಲ್ ಆಯ್ತಿದೆ, ಒಂದು ಟಿ ಪಿ ಹೊಡೆಯುತ್ತಿದೆ. ಸೊ ಈ ಥರ ಆಗ್ತಾ ಹೋಗುತ್ತೆ. ನಿಮಗೂ ಏನಾದ್ರು ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಬೇಕು ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಂದು ಕಮ್ಯುನಿಟಿ ಲಿಂಕ್ಸ್ ಪ್ರತಿಯೊಂದನ್ನು ಹಾಕಿದ್ದೀನಿ, ನೀವು ಹೋಗಿ ಚೆಕ್ ಮಾಡ್ಬೋದು. ಓಕೆ, ಇಟ್ ಸಿಂಪ್ಲಿ ಮೀನ್ಸ್ ದಿ ಮಾರ್ಕೆಟ್ ಡಿಡಂಟ್ ಮೂವ್ ಇನ್ ಯುವರ್ ಫೇವರ್ ದಿಸ್ ಟೈಮ್. ಓಕೆ, ಇಲ್ಲಿ ರಿಯಾಲಿಟಿ ಏನಂತಂದರೆ ನೀವು ಒಂದೇ ಅರ್ಥ ಮಾಡ್ಕೊಳ್ಳಿ, ನಿಮಗೆ ಲಾಸ್ ಆಯಿತು ಅಂತಂದರೆ ನಿಮ್ಮ ಫೇವರಿಗೆ ಮೂವ್ ಆಗಿಲ್ಲ ಅಷ್ಟೇ. ಸೊ ಅದರಿಂದ ನೀವು ಒಬ್ಬ ಬ್ಯಾಡ್ ಟ್ರೇಡರ್ ಅಲ್ಲ, ನಿಮಗೆ ಟ್ರೇಡಿಂಗ್ ಗೊತ್ತಿಲ್ಲ ಅಂತಲ್ಲ. 10 ಟ್ರೇಡು ಲಾಸಸ್ ಆಯ್ತಿದೆಯಾ? ಸೊ 10 ಟ್ರೇಡ್ ಲಾಸ್ ಆದರೆ ನೀವೊಬ್ಬ ಬ್ಯಾಡ್ ಟ್ರೇಡರ್ ಏನಲ್ಲ. ಅದೇ 100ಕ್ಕೆ 100 ಟ್ರೇಡು ಲಾಸ್ ಆಯ್ತಿದೆ ಅಂತಂದರೆ ನೀವೊಬ್ಬ ಬ್ಯಾಡ್ ಟ್ರೇಡರ್. ಓಕೆ, ಬಿಕಾಸ್ 10 ಟ್ರೇಡು ಇದು ಪಾರ್ಟ್ ಆಫ್ ದಿ ಗೇಮ್. ನಾವಿವಾಗ ಒಂದು 100 ಟ್ರೇಡ್ಸ್ ತೊಗೋತೀವಿ ಅಂತಂದರೆ ಅದರಲ್ಲಿ ನಮಗೆ ಕಂಟಿನ್ಯೂಸ್ 10 ಎಸ್ ಎಲ್ ಆಗೋ ಚಾನ್ಸಸ್ ಇದೆ, ಬಾಕಿ ಇರೋ ಟಿ ಪಿ ಹೊಡೆಯೋ ಚಾನ್ಸಸ್ ಇದೆ. ಸೊ ನಿಮಗೆ 10 ಟ್ರೇಡು ಕಂಟಿನ್ಯೂಸ್ ಲಾಸ್ ಆಯಿತು, 5 ಟ್ರೇಡು ಕಂಟಿನ್ಯೂಸ್ ಲಾಸ್ ಆಯಿತು ಅಂದ ತಕ್ಷಣ ನೀವು ಒಬ್ಬ ಬ್ಯಾಡ್ ಟ್ರೇಡರ್ ಅಂತ ಯಾವತ್ತೂ ಅಂದ್ಕೊಳಕ್ಕೆ ಹೋಗ್ಬಾರ್ದು. ಓಕೆ, ನೆಕ್ಸ್ಟು ಫೋಕಸ್ ಆನ್ ಪ್ರೋಸೆಸ್ ನಾಟ್ ಮನಿ. ಯಾವತ್ತೂ ನೀವು ಪ್ರೋಸೆಸ್ ಕಡೆ ಗಮನ ಕೊಡಬೇಕು, ಮನಿ ಕಡೆ ಅಲ್ಲ. ಓಕೆ, ಬಿಗಿನರ್ಸ್ ಆಸ್ಕ್ ಹೌ ಮಚ್ ಮನಿ ಡಿಡ್ ಐ ಮೇಕ್ ಟುಡೇ. ಸೊ ಬಿಗಿನರ್ಸ್ ಏನು ಥಿಂಕ್ ಮಾಡ್ತಾರೆ, ನನಗೆ ಇವತ್ತೊಂದು 1000 ರೂಪಾಯಿ ಬಂದರೆ ಸಾಕು, ಇಲ್ಲ 2000 ರೂಪಾಯಿ ಬಂದರೆ ಸಾಕು, ಇಲ್ಲ 5000 ರೂಪಾಯಿ ಬಂದರೆ ಸಾಕು ಅಂತ ಥಿಂಕ್ ಮಾಡ್ತಾರೆ. ಅಂದರೆ ನಾನು ಎಷ್ಟು ಮೇಕ್ ಮಾಡ್ಬೋದು ಅಂತ ಥಿಂಕ್ ಮಾಡ್ತಾರೆ. ಅದೇ ಪ್ರೊಫೆಷ್ನಲ್ಸ್ ಏನು ಕೇಳ್ಕೊತಾರೆ ಅವ್ರ ಹತ್ರ ಅಂತಂದರೆ, ಡಿಡ್ ಐ ಫಾಲೋ ಮೈ ಟ್ರೇಡಿಂಗ್ ಪ್ಲ್ಯಾನ್ ಟುಡೇ. ಸೊ ಇವತ್ತು ನಾನು ನನ್ನ ಟ್ರೇಡಿಂಗ್ ಪ್ಲ್ಯಾನ್ನ ಫಾಲೋ ಮಾಡಿದ್ದೀನಿ ಅಷ್ಟೇ ಅವ್ರ ಕ್ವಶನ್. ಅವ್ರು ಎಷ್ಟು ದುಡ್ಡು ಮಾಡ್ತೀನಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಇವತ್ತು ನಾನು ನನ್ನ ಟ್ರೇಡಿಂಗ್ ಪ್ಲ್ಯಾನ್ ಕರೆಕ್ಟಾಗಿ ಮಾಡಿದ್ದೀನಿ. ಇವಾಗ ಪ್ರೊಫೆಷ್ನಲ್ ಟ್ರೇಡರ್ಸಿಗೆ ಇನ್ನೊಂದು ಬರುತ್ತೆ ಮೈಂಡ್ ಸೆಟ್, ಯಾವ ಥರ ಅಂತಂದರೆ, ಇವಾಗ ನಮಗೂ ಎಕ್ಸ್ಪೀರಿಯನ್ಸ್ ಆಗಿದೆ. ನಾವು ಒಂದೇ ಟ್ರೇಡಿಂಗ್ ಪ್ಲ್ಯಾನ್ ಮಾಡ್ತಾ ಇರ್ತೀವಿ, ಏನೋ ಸಮ್ ಎಕ್ಸೈಟ್ಮೆಂಟಲ್ಲಿ ಯಾವುದೋ ಒಂದು ಸ್ಟ್ರಾಟಜಿನ ಫಾಲೋ ಮಾಡಿ ಪ್ರಾಫಿಟ್ಸ್ ಮಾಡಿಬಿಡ್ತೀವಿ. ಸೊ ಆ ಪ್ರಾಫಿಟ್ ಆಗಿದ್ರೂ ನಮಗೆ ಅದು ಗಿಲ್ಟ್ ಫೀಲ್ ಕೊಡ್ತಾ ಇರುತ್ತೆ. ನಾನಿವತ್ತು ನನ್ನ ಟ್ರೇಡಿಂಗ್ ಪ್ಲ್ಯಾನ್ನ ಫಾಲೋ ಮಾಡೋದೇ ಮಾಡಿರೋ ದುಡ್ಡು ಇದು ಇವತ್ತಲ್ಲ ನಾಳೆ ಹೋಗೋ ಚಾನ್ಸಸ್ ಇದೆ ಅಂತ. ಅದೇ ನಾನು ಟ್ರೇಡಿಂಗ್ ಪ್ಲ್ಯಾನಿಂದ ತೊಗೊಂಡಿದ್ದೀರೆ ನನಗದು ಇನ್ನೂ ಖುಷಿ ಕೊಡೋದು. ಯಾಕೆ ಕೊಡೋದು? ನನ್ನ ಟ್ರೇಡಿಂಗ್ ಪ್ಲ್ಯಾನ್ನ ಫಾಲೋ ಮಾಡಿದೆ ನನಗೆ ಸಿಕ್ತು. ಬಟ್ ನಾನು ಯಾವುದೋ ಒಂದು ಸ್ಟ್ರಾಟಜಿ, ಇವಾಗ ಅದು ಕಾಣಿಸ್ತಾ ಇದೆ, ಇದು ಕಾಣಿಸ್ತಾ, ನಿಮ್ಗೆ ಆಲ್ರೆಡಿ ಎಲ್ಲ ಕಾನ್ಸೆಪ್ಟು ಹೇಳ್ಬಿಟ್ಟಿದ್ದೀನಿ. ಸೊ ನಿಮಗೆ ಎಲ್ಲ ಕಾನ್ಸೆಪ್ಟು ಕಣ್ಣಿಗೆ ಕಾಣಿಸ್ತಾನೆ ಇರ್ತದೆ. ಟ್ರೆಂಡ್ ಲೈನ್ ಆಗಿರ್ಬೋದು, ಬಿ ಒ ಎಸ್ ಆಗಿರ್ಬೋದು, ಚೋಚ್ ಆಗಿರ್ಬೋದು, ಫೇಕ್ಔಟ್ಸ್ ಆಗಿರ್ಬೋದು, ಲಿಕ್ವಿಡಿಟಿ ಆಗಿರ್ಬೋದು, ಹಾಗೆ ನಿಮಗೆ ಸ್ಟಾಪ್ ಆ್ಯಂಡ್ಸ್ ಆಗಿರ್ಬೋದು, ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಆಗಿರ್ಬೋದು, ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಆಗಿರ್ಬೋದು. ಸೊ ಇದರಲ್ಲೆಲ್ಲ ನಿಮಗೆ ಒಂದೊಂದು ಕಾಣಿಸ್ತಾನೆ ಇರ್ತದೆ. ಬಟ್ ನೀವೆಲ್ಲ ಟ್ರೇಡ್ನೂ ತೊಗೊಳ್ಳೋದಲ್ಲ. ನಿಮ್ಮ ಸ್ಟ್ರಾಟಜಿ ಏನು, ನಿಮ್ಮ ರೂಲ್ಸ್ ಏನು, ಅದನ್ನು ಫ್ರೇಮ್ ಮಾಡಿ ಅದನ್ನು ಫಾಲೋ ಮಾಡಬೇಕು. ನೀವು ಅದನ್ನು ಬಿಟ್ಟು ನೀವು ಯಾವುದೇ ಸ್ಟ್ರಾಟಜಿ ಫಾಲೋ ಮಾಡಿ ನಿಮಗೆ ದುಡ್ಡಾಯಿತು, ಅಥವಾ ರ್ಯಾಂಡಮ್ ಆಗಿ ಹಾಕ್ಬಿಟ್ಟು ಏನೋ ಇವತ್ತು ನೈಟು ಬೈ ಟ್ರೇಡ್ ಹೊಡೆದ್ಬಿಟ್ಟು ಮಲ್ಕೊಂಡ್ರಿ, ನಾಳೆ ಟಿ ಪಿ ಸಿಕ್ತು ಅಂತ ಅಂದ್ಕೊಳ್ಳಿ, ಅದು ಇನ್ನು ಇವತ್ತಲ್ಲ ನಾಳೆ ಒಂದಿನ ಓಡಿಸ್ಕೋತೀರ. ಸೊ ಅದಕ್ಕೆ ಹೇಳ್ತಿರೋದು, ಟ್ರೇಡಿಂಗ್ ಪ್ಲ್ಯಾನು ನಾನು ಫಾಲೋ ಮಾಡಿದ್ದೀನಾ ಅನ್ನೋದೇ ಪ್ರೊಫೆಷ್ನಲ್ ಟ್ರೇಡರ್ಸಿಗೆ ಇಂಪಾರ್ಟೆಂಟ್ ಆಗುತ್ತೆ. ಇಫ್ ಯು ಫಾಲೋ ದಿ ಪ್ರೋಸೆಸ್ ಪ್ರಾಫಿಟ್ಸ್ ವಿಲ್ ಕಮ್ ಓವರ್ ಟೈಮ್. ನೀವೇನಾದರೂ ನಿಮ್ಮ ಪ್ರೋಸೆಸ್ನ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಪ್ರಾಫಿಟ್ಸು ತಾನಾಗೇ ಬರುತ್ತೆ. ಬಿಕಾಸ್ ಡಿಸಿಪ್ಲಿನ್, ಕನ್ಸಿಸ್ಟೆನ್ಸಿ, ಹಾಗೆ ಸೇಮ್ ರೂಲ್ಸು, ಡೈಲಿ ಒಂದೇ ರೂಲ್ ಆಗಿರೋದ್ರಿಂದ ನಿಮಗೆ ಪ್ರಾಫಿಟ್ಸ್ ಅನ್ನೋದು ತಾನಾಗೇ ಬರುತ್ತೆ. ಓಕೆ, ಇದು ಅರ್ಥ ಮಾಡ್ಕೊಬಿಟ್ರೆ ನೀವು ಇನ್ಯಾವತ್ತೂ ತಪ್ಪು ಮಾಡೋಕ್ಕೆ ಹೋಗಲ್ಲ. ಓಕೆನಾ? ಸೊ ಯಾರ್ಯಾರು ಇನ್ನೂ ಡೆಮೋದಲ್ಲಿ ಮಾಡ್ತಿದ್ದೀರಾ, ಆದಷ್ಟು ರಿಯಲ್ ಟ್ರೇಡಿಂಗಿಗೆ ಇಳೀರಿ. ಓಕೆ, ಆವಾಗಲೇ ಗೊತ್ತಾಗೋದು ಈ ಎಮೋಷನ್ಸ್ ಏನು, ಯಾವ ಥರ ಬರುತ್ತೆ, ಇದು ನಿಜವಾಗ್ಲೂ ವರ್ಕ್ ಆಗುತ್ತಾ ಇಲ್ವಾ, ಪ್ರತಿಯೊಂದು ನಿಮಗೆ ಅರ್ಥ ಆಗಬೇಕು ಅಂತಂದರೆ ನೀವು ರಿಯಲ್ ಟ್ರೇಡಿಂಗ್ ಅಟ್ಲೀಸ್ಟ್ ಒಂದು $100 ಫಂಡೆಡ್ ಅಕೌಂಟ್ಸಿಗೆ ಹೋದರೂ ಅದು ವರ್ಚುವಲ್ ಮನಿನೇ. ಅಲ್ಲೂ ನಿಮಗೇನು ಫಿಯರು, ಗ್ರೀಡು ಅದೆಲ್ಲ ಬರಲ್ಲ. ನೀವು ಯಾವಾಗ ರಿಯಲ್ ಮಾರ್ಕೆಟಿಗೆ ಎಂಟ್ರ್ ಆಯ್ತೀರೋ ಒಂದು $100 ಹಾಕ್ಕೊಂಡು ಕಲೀರಿ, ಆವಾಗಲೇ ನಿಮಗೆ ಗೊತ್ತಾಗೋದು. ಓಕೆ, ಸೊ ಇದರಲ್ಲಿ ಯಾವ ಥರ ಎಮೋಷನ್ಸ್ ಬರುತ್ತೆ, ಯಾವ್ಯಾವ ಥರ ಎಲ್ಲ ಓಡಿಸ್ಕೋತೀವಿ, ನಮಗೆ ಯಾವ ಥರ ಎಲ್ಲ ಟೆಂಡೆನ್ಸಿ ಬರುತ್ತೆ ಟ್ರೇಡ್ಸ್ ತೊಗೊಳಗೆ. ಸೊ ಇದರಿಂದೆಲ್ಲ ಓವರ್ಕಮ್ ಆಗಬೇಕು ಅಂತಂದರೆ ನೀವು ಚಿಕ್ಕ ಕ್ಯಾಪಿಟಲ್ ಮಾರ್ಕೆಟಿಗೆ ಫಸ್ಟ್ ಫೀಸ್ ಥರ ಕೊಡಲೇಬೇಕು. ನೀವು ಅಟ್ಲೀಸ್ಟ್ ಕೋರ್ಸಿಗಂತೂ ನೀವು ₹1 ಖರ್ಚು ಮಾಡಿಲ್ಲ. ಓಕೆ, ನಮ್ಮ ಕಮ್ಯುನಿಟಿ ಯಾರ್ಯಾರು ನನ್ನ ವೀಡಿಯೋಸ್ ಹೊಸೊಬ್ರು ನೋಡ್ತಾರೋ ಅಥವಾ ಹಳೆಬ್ರು ನೋಡ್ತಾ ಇದ್ದಾರೋ, ನಿಮ್ಗೆ ಯಾವುದೇ ಥರ ಎಜುಕೇಷನ್ ಕಂಟೆಂಟಿಗೋಸ್ಕರ ನಿಮಗೆ ಯಾವುದೇ ಥರ ದುಡ್ಡನ್ನು ನೀವು ಖರ್ಚು ಮಾಡ್ತಾಯಿಲ್ಲ. ಇಲ್ಲಾಂದರೆ ಕೋರ್ಸಿಗೆ ನೀವು 50 ಇಷ್ಟೆಲ್ಲ ಹೇಳ್ಕೊಡ್ಬೇಕು ಅಂದರೆ 3-4 ಲಕ್ಷ ಆಗ್ಬಿಡೋದು. ಸೊ ಅಷ್ಟೆಲ್ಲ ನೀವು ಪೇ ಮಾಡ್ತಿಲ್ಲ. ಅಟ್ಲೀಸ್ಟ್ ಆ ದುಡ್ಡನ್ನು ಮಾರ್ಕೆಟ್ ಎಕ್ಸ್ಪೀರಿಯೆನ್ಸ್ ಮಾಡಿ. ಮಾರ್ಕೆಟ್ ಎಕ್ಸ್ಪೀರಿಯೆನ್ಸ್ ಮಾಡಿದಾಗಲೇ ಗೊತ್ತಾಗೋದು ರಿಯಾಲಿಟಿ ಏನು ಅಂತ. ಓಕೆ, ಸೊ ಅದರಿಂದ ನಾನು ಹೇಳೋದನ್ನ ಫಾಲೋ ಮಾಡಿ. ಇವತ್ತಿಂದನೇ ಜರ್ನಿ ಸ್ಟಾರ್ಟ್ ಮಾಡಿ. ಡೆಮೋ ಎಲ್ಲ ನಿಮಗೆ ಯಾಕೆ ಮಾಡೋಕ್ಕೆ ಹೇಳಿದೆ ಅಂದರೆ, ನಿಮಗೆ ಎಸ್ ಎಲ್ ಇಡೋದು, ಟಿ ಪಿ ಇಡೋದು, ಲಾಟ್ ಸೈಜು ಇಡೋದು, ಇದೆಲ್ಲ ಕನ್ಫ್ಯೂಸ್ ಆಗಬಾರ್ದು. ಪಟ ಅಂತ ಇಡೋಕ್ಕೆ ಗೊತ್ತಿರಬೇಕು. ಅದು ಗೊತ್ತಿರೋದಕ್ಕೆ ಡೆಮೋ ಟ್ರೇಡಿಂಗ್. ನೀವು ಡೆಮೋದಲ್ಲಿ ಮಾಡ್ಬೇಕಾದ್ರೆ ನಿಮಗೆ ಫೀಲಿಂಗ್ಸೇ ಇರೋಲ್ಲ. ಹೊಡೆದ್ರೆ ಟಿ ಪಿ ಇಲ್ಲ, ಎಸ್ ಎಲ್ ಅಂತ ಸುಮ್ಮನೆ ಆಯ್ತೀರ. ಯಾವಾಗ ರಿಯಲಿಗೆ ಬರ್ತೀರೋ ಆವಾಗ ಗೇಮೇ ಚೇಂಜ್ ಆಗೋದು. ನೀವು ಅಲ್ಲಿಗಂಟ ಎಷ್ಟು ಡಿಸಿಪ್ಲಿನ್ ಆಗಿದ್ರೆ ಇವಾಗ ಏನೆಲ್ಲ ನಿಮಗೆ ಆಟ ಆಡಿಸ್ತೈತೆ ಮಾರ್ಕೆಟ್ ಅನ್ನೋದು ಗೊತ್ತಾಗುತ್ತೆ.
ಸೊ ಅಲ್ಲೂ ನೀವು ಸಸ್ಟೈನ್ ಆದ್ರಿ ಅಂತಂದರೆ ಮಾತ್ರ ನೆಕ್ಸ್ಟ್ ಜರ್ನಿ ಕಂಟಿನ್ಯೂ ಮಾಡಿ. ಇಲ್ಲ ನನಗೆ ಅದರಲ್ಲಿ ಎಮೋಷನ್ಸ್ ಬರ್ತಾನೆ ಇದೆ ಅಂತಂದರೆ ಓವರ್ಕಮ್ ಹೆಂಗೆ ಮಾಡಬೇಕು ಅಂತ ನಾನು ಹೇಳ್ತೀನಿ. ಅದನ್ನೂ ಫಾಲೋ ಮಾಡಿ ನಿಮ್ಮ ಕೈಲಿ ಆಯ್ತಿಲ್ಲ ಅಂದರೆ ನಿಮಗೆ ಈ ಫೀಲ್ಡ್ ಸೆಟ್ ಅಲ್ಲ. ಓಕೆ, ಇದನ್ನು ಬಿಟ್ಬಿಡಿ, ನಿಮಗೆ ಅದಕ್ಕಿರೋ ಎಫರ್ಟ್ಸ್ ಹಾಕೋಕ್ಕಾಗಲ್ಲ ಅಂತ ಅರ್ಥ. ಓಕೆನಾ? ಹಾಗೆ ನೆಕ್ಸ್ಟು ಬಿಲ್ಡ್ ಗುಡ್ ಟ್ರೇಡಿಂಗ್ ಹ್ಯಾಬಿಟ್ಸ್. ಯಾವತ್ತು ನೀವು ಒಂದು ಒಳ್ಳೆ ಹ್ಯಾಬಿಟ್ಸ್ನ ಟ್ರೇಡಿಂಗಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು. ಬಿಫೋರ್ ಎವ್ರಿ ಟ್ರೇಡ್, ಪ್ರತಿಯೊಂದು ಟ್ರೇಡ್ ತೊಗೊಳಕ್ಕಿಂತ ಮುಂಚೆ ಚೆಕ್ ಯುವರ್ ಸೆಟಪ್, ನಿಮ್ಮ ಸೆಟಪ್ ಇದೆಯಾ ಅಂತ ಚೆಕ್ ಮಾಡಬೇಕು. ಕನ್ಫರ್ಮ್ ಯುವರ್ ಸ್ಟಾಪ್ ಲಾಸ್ ಎಲ್ಲಿಡಬೇಕು ಅಂತ ಪ್ರಿಡಿಫೈನ್ ಆಗಿ ಕನ್ಫರ್ಮ್ ಮಾಡ್ಕೋಬೇಕು. ಹಾಗೆ ಕನ್ಫರ್ಮ್ ಯುವರ್ ರಿಸ್ಕ್ ರಿವಾರ್ಡು ಪ್ರಾಪರಾಗಿ ಇಟ್ಟಿದ್ದೀನಾ ಅಂತ ಕನ್ಫರ್ಮ್ ಮಾಡ್ಕೋಬೇಕು. ಹಾಗೆ ಕ್ಯಾಲ್ಕುಲೇಟೆಡ್ ಪೊಸಿಷನ್ ಸೈಜ್, ಸೊ ನೀವು ಪೊಸಿಷನ್ ಸೈಜ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಹಾಗೆ ಸ್ಟೇ ಎಮೋಷ್ನಲಿ ಕಾಮ್, ಸೊ ನೀವು ಎಮೋಷ್ನಲಿ ಕಾಮ್ ಆಗಿರಬೇಕು. ಸೊ ಗುಡ್ ಹ್ಯಾಬಿಟ್ಸ್ ಕ್ರಿಯೇಟ್ ಕನ್ಸಿಸ್ಟೆಂಟ್ ರಿಸಲ್ಟ್. ಸೊ ಇದನ್ನೇ ನೀವು ಪ್ರತಿ ಸಲ ಫಾಲೋ ಮಾಡ್ತಾ ಹೋದಂಗೆ ನಿಮಗೆ ಗುಡ್ ರಿಸಲ್ಟ್ಸ್ ತಾನಾಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಅರ್ಥ ಆಯ್ತಲ್ವಾ? ಸೊ ಇವತ್ತಿಂದ ಪ್ರತಿಯೊಂದನ್ನು ಫಾಲೋ ಮಾಡಿ. ನೆಕ್ಸ್ಟು ಎಮೋಷ್ನಲ್ ಕಂಟ್ರೋಲ್ ಟಿಪ್ಸ್. ಯಾವ ಥರ ಎಮೋಷ್ನಲ್ ಕಂಟ್ರೋಲ್ನ ಮಾಡ್ಬೋದು ಅಂತ ಕೇಳೋದಾದರೆ, ಫಸ್ಟ್ ಒನ್ನು ಫಾಲೋ ಎ ಟ್ರೇಡಿಂಗ್ ಪ್ಲ್ಯಾನ್. ನಮ್ಮ ಟ್ರೇಡಿಂಗ್ ಪ್ಲ್ಯಾನ್ನ ಫಾಲೋ ಮಾಡಬೇಕು. ನೆವರ್ ಟ್ರೇಡ್ ರ್ಯಾಂಡಮ್ಲಿ. ಸೊ ಯಾವತ್ತು ಎಲ್ಲೆಲ್ಲೋ ಟ್ರೇಡ್ ಕಾಣಿಸ್ತಾ ಇದೆ ಅಂತ ಅಥವಾ ನಿಮಗೆ ಫ್ರೀ ಇದೆ ಅಂತ ನೀವು ಟ್ರೇಡ್ನ ತೊಗೊಳಕ್ಕೆ ಹೋಗಬಾರ್ದು. ಹಾಗೆ ಸೆಕೆಂಡ್ ಒಂದು ನೋಡೋದಾದ್ರೆ ರಿಸ್ಕ್ ಓನ್ಲಿ 1 or 2% ಒಂದು ಪರ್ ಟ್ರೇಡ್. ಓಕೆ, ಸೊ ಸ್ಮಾಲ್ ರಿಸ್ಕ್ ರೆಡ್ಯೂಸ್ ಎಮೋಷ್ನಲ್ ಪ್ರೆಷರ್ಸ್. ಸೊ ನೀವು ಪ್ರತಿಯೊಂದು ಟ್ರೇಡ್ ತೊಗೋಬೇಕಾದ್ರೂ 1 or 2% ಅಷ್ಟೇ ರಿಸ್ಕ್ ತೊಗೋಬೇಕು. ನಾನು ಪದೇ ಹೇಳ್ತಿದ್ದೀನಿ. ಸೊ ಆವಾಗ ನಿಮಗೇನಾಗುತ್ತೆ, 1 ಲಕ್ಷ ಇರೋನಿಗೆ 1000 ರೂಪಾಯಿ ಅನ್ನೋದು ಮ್ಯಾಟ್ರ್ ಆಗಲ್ಲ. ಸೊ ಎಮೋಷ್ನಲಿ ಕಾಮಾಗೇ ಇರ್ತೀರ. ಹಾಗೆ ಥರ್ಡು, ಟೇಕ್ ಬ್ರೇಕ್ಸು. ಸೊ ನೀವೇನು ಮಾಡಬೇಕು, ಬ್ರೇಕ್ಸ್ಗಳನ್ನ ತೊಗೋತಾ ಇರಬೇಕು ಟ್ರೇಡಿಂಗಲ್ಲಿ. ಆಫ್ಟರ್ ಸೆವರಲ್ ಲಾಸಸ್, ನಿಮಗೇನಾದರೂ ತುಂಬ ಲಾಸಸ್ಗಳು ಆಗ್ತಾ ಇದೆ ಅಂತಂದರೆ, ಅಂದರೆ ಕಂಟಿನ್ಯೂಸ್ 5-6 SL ಎಲ್ಲ ಆಗ್ತಾ ಇದೆ ಅಂತಂದರೆ ಸ್ಟಾಪ್ ಟ್ರೇಡಿಂಗ್. ಆ ವೀಕು ಟ್ರೇಡಿಂಗ್ನ ನಿಲ್ಲಿಸ್ಬಿಟ್ಟು ರೀಸೆಟ್ ಯುವರ್ ಮೈಂಡ್ಸೆಟ್. ಸೊ ನಿಮ್ಮ ಮೈಂಡ್ಸೆಟ್ನ ರೀಸೆಟ್ ಮಾಡಬೇಕು. ಯಾವ ಥರ ರೀಸೆಟ್ ಮಾಡಬೇಕು? ಅಟ್ಲೀಸ್ಟು ಟ್ರಾವೆಲ್ ಹೋಗೋದೋ ಅಥವಾ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಸುತ್ತಾಡೋದೋ. ಸೊ ಈ ಥರ ಮಾಡಬೇಕು. ಒಬ್ಬರೇ ಕೂತ್ರೆ ಮತ್ತೆ ನಿಮಗೆ ಎಮೋಷನ್ಸ್ ಟ್ರಿಗರ್ ಆಗುತ್ತೆ. ಕಂಪ್ಲೀಟ್ಲಿ ಹಳೆದನ್ನೆಲ್ಲ ಮರೆಯೋ ಥರ ನೀವು ಏನಾದ್ರು ಒಂದು ಸಮಥಿಂಗ್ ಮಾಡಬೇಕು. ಆ ಥರ ಮಾಡಿದಾಗ ನೀವು ಇದರಿಂದ ಓವರ್ಕಮ್ ಆಗಿ ಮತ್ತೆ ನಿಮ್ಮ ಮೈಂಡ್ಸೆಟ್ ರೀಸೆಟ್ ಆಗುತ್ತೆ. ಅದಾದಮೇಲೆ ನೀವು ಮತ್ತೆ ಈ ಪ್ಲ್ಯಾನ್ನ ಮಾಡ್ತಾ ಹೋಗ್ತೀರ. ಇವಾಗ ವೀಕ್ಲಿ ಫುಲ್ಲು ನಾನು ಈ ಕಂಟೆಂಟು, ಟ್ರೇಡಿಂಗು, ನಿಮ್ಮ ಡೌಟ್ಸು ಪ್ರತಿಯೊಂದನ್ನು ಕ್ಲಿಯರ್ ಮಾಡ್ತೀನಿ. ವೀಕಿಗೆ ಒಂದಿನ ನಾನು ನೇಚರ್ನ ಫುಲ್ ಸುತ್ತಾಡೋಕೆ ಹೋಗ್ತೀನಿ. ಯಾಕಂತಂದರೆ ನಂಗೆ ಆ ದಿನ ಪೀಸ್ ಆಫ್ ಮೈಂಡ್, ಒಂಥರ ಮೈಂಡ್ಸೆಟ್ ಕಾಮ್ ಆದಂಗೆ ಅನಿಸುತ್ತೆ, ಅದಕ್ಕೆ ಹೋಗ್ತೀನಿ. ಸೊ ನೀವು ಅದೇ ಥರ ಮಾಡಿಕೊಂಡ್ರೆ ನಿಮಗೆ ನೋಡಿ ಯಾವುದೇ ಥರ ಪ್ರಾಬ್ಲಮ್ಸು ಬರೋಲ್ಲ. ಅರ್ಥ ಆಯ್ತಲ್ವಾ? ನೆಕ್ಸ್ಟು ಫೋರ್ತ್ ಒನ್ ನೋಡಿದರೆ ಕೀಪ್ ಎ ಟ್ರೇಡಿಂಗ್ ಜರ್ನಲು. ಯಾವತ್ತು ಏನೇ ಟ್ರೇಡ್ಸ್ ತೊಗೊಂಡ್ರು ಅದನ್ನ ಜರ್ನಲ್ ಮಾಡಬೇಕು. ರೈಟ್ ವೈ ಯು ಎಂಟರ್, ನೀವು ಬರಿಬೇಕು ಯಾಕೆ ಎಂಟ್ರ್ ಆದ್ರಿ, ಹಾಗೆ ವೈ ಯು ಎಕ್ಸಿಟ್, ಯಾಕೆ ಎಕ್ಸಿಟ್ ಆದ್ರಿ, ಹಾಗೆ ಯುವರ್ ಎಮೋಷನ್ಸ್, ಏನೇನು ಎಮೋಷನ್ಸ್ ಬಂತು. ದಿಸ್ ಹೆಲ್ಪ್ಸ್ ಐಡೆಂಟಿಫೈ ಎಮೋಷ್ನಲ್ ಮಿಸ್ಟೇಕ್ಸ್. ಸೊ ಇದು ನಿಮಗೆ ಹೆಲ್ಪ್ ಮಾಡುತ್ತೆ ನಿಮ್ಮದು ಎಮೋಷನ್ಸ್ ಮಿಸ್ಟೇಕ್ಸ್ ಏನೇನು ಆಗ್ತಾಯಿದೆ ಅನ್ನೋದು. ಓಕೆ, ಸೊ ಇದು ಯಾವ ಥರ ನಾನು ಈ ಎಕ್ಸೆಲ್ಲು ಅಥವಾ ಗೂಗಲ್ ಶೀಟಲ್ಲಿ ಯಾವ ಥರ ಇದನ್ನ ಕ್ರಿಯೇಟ್ ಮಾಡಬೇಕು ಅಂತ 100 days ಸೀರೀಸ್ ಎಲ್ಲ ಆದಮೇಲೆ ಟ್ರೈ ಮಾಡ್ತೀನಿ. ಓಕೆ, 100 days ಸೀರೀಸ್ ಆದಮೇಲೆ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಯಾರಾದರೂ ನೆನಪಿಸಿದ್ರೆ ಸಾಕು. ಓಕೆ, ಕಮ್ಯುನಿಟಿಲಿ ಯಾರಾದ್ರು ಒಂದು ಮೆಸೇಜ್ ಹಾಕಿ ನೆನಪಿಸಿದ್ರೆ ನಾನು ಅದಕ್ಕೋಸ್ಕರ ವೀಡಿಯೋ ಮಾಡ್ತೀನಿ. ಓಕೆ, ಹಾಗೆ ಫಿಫ್ತ್ ಒನ್ ನೋಡಿದರೆ ಡೋಂಟ್ ವಾಚ್ ಎವ್ರಿ ಪ್ರೈಸ್ ಟಿಕ್. ಸೊ ಯಾವತ್ತು ಚಾರ್ಟ್ ಮುಂದೆ ಕೂತ್ಕೊಂಡು ಏನಾಯಿತು ಅಂದ್ಕೊಂಡು ವಾಚ್ ಮಾಡಬಾರ್ದು. ವಾಚಿಂಗ್ ಎವ್ರಿ ಕ್ಯಾಂಡಲ್ ಕ್ರಿಯೇಟ್ಸ್ ಅನ್ನೆಸೆಸರಿ ಸ್ಟ್ರೆಸ್. ಟ್ರಸ್ಟ್ ಯುವರ್ ಪ್ಲ್ಯಾನ್. ಸೊ ನೀವು ಪ್ರತಿ ಒಂದು ಕ್ಯಾಂಡಲ್ನ ನೀವು ನೋಡ್ತಾ ಇದ್ದೀರಾ ಅಂತಂದರೆ ನಿಮಗೆ ಆಟೋಮೆಟಿಕ್ಲಿ ಸ್ಟ್ರೆಸ್ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆ ಸ್ಟ್ರೆಸ್ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ? ಎಲ್ಲ ಕಾಣಿಸ್ತಾ ಇರುತ್ತೆ, ಸೊ ಕನ್ಫ್ಯೂಷನ್ ಆಗುತ್ತೆ. ಅದ್ರ ಬದಲು ನಿಮ್ಮ ಟ್ರೇಡಿಂಗ್ ಪ್ಲ್ಯಾನ್ ಏನಿದೆ ಅದನ್ನು ಎಕ್ಸಿಕ್ಯೂಟ್ ಮಾಡಿ ಕ್ಲೋಸ್ ಮಾಡಿ, ಮುಗೀತು ಅಷ್ಟೇ. ದಿನಕ್ಕೆ 15 to 1 hour ಟೈಮ್ ಕೊಟ್ಟರೆ ಸಾಕು ಟ್ರೇಡಿಂಗಿಗೆ. ಒಳ್ಳೆ ಅರ್ನಿಂಗ್ಸ್ನೇ ಮಾಡ್ತೀರಾ ಓವರ್ ಎ ಪೀರಿಯಡ್ ಆಫ್ ಟೈಮಲ್ಲಿ. ನೀವೇನು ಮಾಡ್ತೀರಾ, 24 ಗಂಟೆ ಚಾರ್ಟ್ ನೋಡ್ತೀರಾ, ಹಂಗಾಯ್ತು ಹಿಂಗಾಯ್ತು, ಅಲ್ಲಿ ತೊಗೊಳ್ಳೋಣ ಇಲ್ಲಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಬರೋ ಕ್ಯಾಪಿಟಲ್ ಎಲ್ಲ ವಾಶ್ಔಟ್ ಮಾಡಾದ್ಮೇಲೆ ಟ್ರೇಡಿಂಗು ಬಿಟ್ಬಿಡ್ತೀರ. ಆ ಥರ ಮಾಡ್ಕೊಳಕ್ಕೆ ಹೋಗಬೇಡಿ. ಇಷ್ಟೆಲ್ಲ ಹೇಳಿದ್ದೀನಿ, ಫಾಲೋ ಮಾಡೋದು ನಿಮ್ಮ ಕರ್ತವ್ಯ, ಹೇಳ್ಕೊಡೋದಷ್ಟೇ ನನ್ನ ಕರ್ತವ್ಯ. ಓಕೆ, ನೆಕ್ಸ್ಟು ಕಾಮನ್ ಸೈಕಾಲಜಿಕಲ್ ಮಿಸ್ಟೇಕ್ಸ್. ಏನೇನು ಸೈಕಾಲಜಿಕಲ್ ಮಿಸ್ಟೇಕ್ಸ್ ಆಗುತ್ತೆ ಅಂತಂದರೆ ಫಿಯರ್ ಆಫ್ ಟೇಕಿಂಗ್ ಟ್ರೇಡ್ಸ್ ತೊಗೊಳ್ಬೇಕಾದ್ರೆ ಭಯ ಇರುತ್ತೆ, ಅತ್ಯಾಸೆ ಬರುತ್ತೆ. ಹಾಗೆ ಫಿಯರ್ ಆಫ್ ಮಿಸ್ಸಿಂಗ್ ಔಟು, FOMO ಅಂತ ಕರಿತೀವಿ, ಫೋಮೋ ಅಂತಂದರೆ ನಿಮಗೆ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದೆ. ಹಾಗೆ ರಿವೆಂಜ್ ಟ್ರೇಡಿಂಗು, ಹಾಗೆ ಓವರ್ ಕಾನ್ಫಿಡೆನ್ಸು, ಹಾಗೆ ಪೇಷನ್ಸ್ ಇಲ್ಲದೆ ಇರೋದು, ಹಾಗೆ ಬ್ರೇಕಿಂಗ್ ಟ್ರೇಡಿಂಗ್ ರೂಲ್ಸು. ನಿಮ್ಮ ರೂಲ್ಸ್ನೇ ನೀವು ಬ್ರೇಕ್ ಮಾಡೋದು. ಸೊ ಇದೆಲ್ಲ ಕಾಮನ್ ಮಿಸ್ಟೇಕ್ಸು ಸೈಕಾಲಜಿಯಲ್ಲಿ. ಓಕೆ, ಸೊ ಸೈಕಾಲಜಿಕಲ್ ಮಿಸ್ಟೇಕ್ಸೇ ಇಷ್ಟು. ಇದನ್ನು ನೀವು ಕಂಟ್ರೋಲ್ ಮಾಡಿಕೊಂಡ್ರೆ ಸಾಕು. ಯಾವ ಥರ ಕಂಟ್ರೋಲ್ ಮಾಡಬಾರ್ದು ಅಂತಲೂ ಹೇಳಿದ್ದೀನಿ. ಓಕೆ, ಸೊ ಇನ್ನೂ ಡೀಟೇಲಾಗಿ ಬರುತ್ತೆ, ಇದೆಲ್ಲ ಸಪ್ರೇಟ್ ಕಾನ್ಸೆಪ್ಟ್ ಆಗಿ ಇನ್ ಡೀಟೇಲಾಗಿ ಬರುತ್ತೆ, ಅವಾಗ ಇನ್ನೂ ನೀಟಾಗಿ ಅರ್ಥ ಆಗುತ್ತೆ. ಓಕೆ, ಟ್ರೈಟ್ಸ್ ಆಫ್ ಸಕ್ಸಸ್ಫುಲ್ ಟ್ರೇಡರ್ಸ್.
ಸಕ್ಸಸ್ಫುಲ್ ಟ್ರೇಡರ್ಸ್ ಆಗೋಕ್ಕೆ ಏನೇನು ಲಕ್ಷಣಗಳಿರಬೇಕು ಅಂತಂದರೆ, ಒಂದು ಪೇಷನ್ಸ್ ಇರಬೇಕು, ಡಿಸಿಪ್ಲಿನ್ ಇರಬೇಕು, ಎಮೋಷ್ನಲ್ ಕಂಟ್ರೋಲ್ ಇರಬೇಕು, ಕನ್ಸಿಸ್ಟೆನ್ಸಿ ಇರಬೇಕು, ಕಾನ್ಫಿಡೆನ್ಸ್ ಇನ್ ದೇರ್ ಪ್ಲ್ಯಾನ್ ಇರಬೇಕು, ಹಾಗೆ ಅಕ್ಸೆಪ್ಟೆನ್ಸ್ ಆಫ್ ಲಾಸಸ್ ಇರಬೇಕು, ಹಾಗೆ ಲಾಂಗ್ ಟರ್ಮ್ ಥಿಂಕಿಂಗ್ ಇರಬೇಕು. ಇಷ್ಟಿದ್ರೆ ಮಾತ್ರ ನೀವು ಒಬ್ಬ ಸಕ್ಸಸ್ಫುಲ್ ಟ್ರೇಡರ್ ಆಗೋದು. ಅಂದರೆ ಇದೇ ನಿಮ್ಮ ಗುಣಲಕ್ಷಣಗಳು. ಓಕೆ, ನಿಮಗೆ ಇಷ್ಟು ಗುಣಗಳಿದ್ದರೆ ಮಾತ್ರ ನೀವೊಬ್ಬ ಬೆಸ್ಟ್ ಟ್ರೇಡರ್ ಆಗ್ತೀರಾ, ಸಕ್ಸಸ್ಫುಲ್ ಟ್ರೇಡರ್ ಆಗ್ತೀರಾ. ಇವಾಗ ನಿಮ್ಮೂರಲ್ಲಿ ನೀನೊಬ್ಬ ಗುಡ್ ಪರ್ಸನ್ ಅಂತ ಹೆಂಗೆ ನಿಮ್ಮನ್ನ ಡಿಫ್ರೆನ್ಷಿಯೇಟ್ ಮಾಡ್ತಾರೆ ಹೇಳಿ? ನೀವು 4 ಜನ ಜೊತೆ ಮಾತಾಡೋದು ನೋಡಿ, 4 ಜನಕ್ಕೆ ಹೆಲ್ಪ್ ಮಾಡೋದು ನೋಡಿ, ಅಥವಾ ಅವ್ರ ಜೊತೆ ನೀವು ನಡ್ಕೊಳ್ಳೋ ರೀತಿ ನೋಡಿ. ಸೊ ಇಲ್ಲಿ ಟ್ರೇಡಿಂಗಲ್ಲಿ ಬೇಕಾಗಿರೋದು ಈ ಥರ. ರಿಯಾಲಿಟಿಲಿ ನೋಡ್ಬೇಕಾದ್ರೆ ಇನ್ನೊಂದು ಥರ, ಬಟ್ ಇಲ್ಲಿ ನೋಡ್ಬೇಕಾದ್ರೆ ಈ ಥರ ಇದ್ದರೆ ಮಾತ್ರ ಸಕ್ಸಸ್ಫುಲ್ ಆಗೋಕ್ಕಾಗೋದು. ಓಕೆ, ನೆಕ್ಸ್ಟು ಕ್ವಿಕ್ ಸಮರಿ ನೋಡೋದಾರೆ ಇವತ್ತು ಏನೇನು ಕಲಿತೋ ಹಾಗೆ ಅದ್ರ ರಿಸಲ್ಟ್ ಏನು. ಇವಾಗ ಎಮೋಷನ್ಸ್ ಯಾವ್ಯಾವ್ದಿದೆ ಅಂತ ನಮಗೆ ಗೊತ್ತಾಯಿತು, ಹಾಗೆ ಅದ್ರ ರಿಸಲ್ಟ್ ಏನು ನೋಡೋಣ. ಏನಾದ್ರು ಫಿಯರ್ ಬರ್ತಾಯಿದೆಯಾ? ಫಿಯರ್ ಬಂದಂಗೆ ನೀವೇನು ಮಾಡ್ತೀರಾ? ಅದ್ರ ರಿಸಲ್ಟು ಮಿಸ್ಡ್ ಆಪರ್ಚುನಿಟೀಸ್ ಅಂತ ಎಂಟ್ರ್ ಆಗ್ತೀರಾ. ಗ್ರೀಡ್ ಬರ್ತಾ ಇದೆ ಅಂತಂದರೆ ನೀವು ಬಿಗ್ಗರ್ ಲಾಸಸ್ಸಿಗೆ ಹೋಗ್ತೀರಾ. ಅದೇ ಫೋಮೋ ಬರ್ತಾ ಇದೆ ಅಂತಂದರೆ ಬ್ಯಾಡ್ ಎಂಟ್ರೀಸ್ಗಳನ್ನ ತಗೋತೀರಾ. ಅದೇ ರಿವೆಂಜ್ ಮಾಡೋಕ್ಕೆ ಹೋದ್ರಿ ಅಂತಂದರೆ ಎಮೋಷ್ನಲ್ ಟ್ರೇಡಿಂಗ್ ಮಾಡ್ತೀರಾ. ಅದೇ ಓವರ್ ಕಾನ್ಫಿಡೆನ್ಸ್ ಏನಾದ್ರು ಬಂದರೆ ಪೂರ್ ರಿಸ್ಕ್ ಮ್ಯಾನೇಜ್ಮೆಂಟ್ನ ಫಾಲೋ ಮಾಡ್ತಿದ್ದೀರಾ. ಓಕೆ, ಸೊ ನೀವು ಪ್ರತಿ ಒಂದು ಡೌಟ್ ಕೇಳ್ಬೇಕಾದ್ರೂ ನಂಗೆ ಗೊತ್ತಾಗುತ್ತೆ ನಿಮ್ಮ ಬ್ಯಾಕ್ಗ್ರೌಂಡು ಏನು ತಪ್ಪುಗಳನ್ನ ಮಾಡ್ತಿದ್ದೀರಾ ಅನ್ನೋದು ನನಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಸೊ ನಾನಿಲ್ಲಿ ಟೀಚಿಂಗಿಗೆ ಬಂದಿರೋದು ಏನಕ್ಕೆ ಅಂತಂದರೆ ಆಲ್ರೆಡಿ ಇದನ್ನೆಲ್ಲ ಅನುಭವಿಸ್ಬಿಟ್ಟೇ ಬಂದಿದ್ದು. ಸೊ ನೀವು ಅನುಭವಿಸ್ಬಾರ್ದು ಅಂತಂದರೆ ಫಾಲೋ ಮಾಡಿ ಹೇಳೋದನ್ನ. ಓಕೆ, ಸೊ ಗೋಲ್ಡನ್ ರೂಲ್ಸ್ ಫಾರ್ ಟ್ರೇಡಿಂಗ್ ಸೈಕಾಲಜಿ. ಟ್ರೇಡಿಂಗ್ ಸೈಕಾಲಜಿಗೆ ಗೋಲ್ಡನ್ ರೂಲ್ಸ್ ಏನಂತಂದರೆ, ಕಂಟ್ರೋಲ್ ಎಮೋಷನ್ಸ್ ಬಿಫೋರ್ ಕಂಟ್ರೋಲಿಂಗ್ ದಿ ಮಾರ್ಕೆಟ್. ನೀವು ನಿಮ್ಮ ಎಮೋಷನ್ಸ್ನ ಕಂಟ್ರೋಲ್ ಮಾಡ್ಕೋಬೇಕು, ಇಲ್ಲಾಂದರೆ ಮಾರ್ಕೆಟು ಕಂಟ್ರೋಲ್ ಮಾಡುತ್ತೆ ಎಲ್ಲ. ಫಾಲೋ ಯುವರ್ ಟ್ರೇಡಿಂಗ್ ಪ್ಲ್ಯಾನ್. ಯಾವತ್ತೂ ನಿಮ್ಮ ಟ್ರೇಡಿಂಗ್ ಪ್ಲ್ಯಾನ್ ಬಿಟ್ಟು ಅಳ್ಳಾಡಬೇಡಿ. ಓಕೆ, ಆಕ್ಸೆಪ್ಟ್ ಲಾಸಸ್ ಆ್ಯಸ್ ಎ ಪಾರ್ಟ್ ಆಫ್ ದಿ ಬಿಸ್ನೆಸ್. ಸೊ ಕೆಲವೊಂದು ದಿನ ಲಾಸಸ್ ಆಕ್ಸೆಪ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಇದು ಪಾರ್ಟ್ ಆಫ್ ದಿ ಬಿಸ್ನೆಸ್ ಅಂದ್ಕೊಂಡು ಸುಮ್ಮನಾಗಿ. ಹಾಗೆ ಥಿಂಕಿಂಗ್ ಲಾಂಗ್ ಟರ್ಮಲ್ಲಿ ಥಿಂಕ್ ಮಾಡಿ. ಫೋಕಸ್ ಆನ್ ಕನ್ಸಿಸ್ಟೆನ್ಸಿ ಇನ್ಸ್ಟೆಡ್ ಆಫ್ ಎಕ್ಸೈಟ್ಮೆಂಟ್. ನೀವು ಯಾವತ್ತೂ ಫೋಕಸ್ ಮಾಡಬೇಕಾಗಿರೋದು ಕನ್ಸಿಸ್ಟೆನ್ಸಿ ಮೇಲಲ್ಲ. ಸೊ ನಿಮಗೆ ಎಕ್ಸೈಟ್ಮೆಂಟ್ ಬರ್ತಾಯಿದೆ ಅಂತ ನೀವು ಏನಾದ್ರು ಮಾಡ್ಕೋತಾ ಹೋದರೆ ನೀವೇ ಇಲ್ಲಿ ಕೆಳಗಡೆ ಬೀಳೋದು. ಸೊ ನೀವು ಬೀಳಬಾರ್ದು ಅಂತಂದರೆ ಕನ್ಸಿಸ್ಟೆನ್ಸಿ ಮೇಲೆ ಫೋಕಸ್ ಮಾಡಿ. ಗೋಲ್ಡನ್ ಕೋಟ್ ನೋಡಿದರೆ, ದಿ ಮಾರ್ಕೆಟ್ ಡಸ್ ನಾಟ್ ರಿವಾರ್ಡ್ ದಿ ಸ್ಮಾರ್ಟೆಸ್ಟ್ ಟ್ರೇಡರ್. ಮಾರ್ಕೆಟು ಯಾವತ್ತೂ ಸ್ಮಾರ್ಟೆಸ್ಟ್ ಟ್ರೇಡರ್ಗೆ ಏನು ರಿವಾರ್ಡ್ ಅನ್ನೋದು ಕೊಡೋಲ್ಲ, ಅಂದರೆ ಪ್ರಾಫಿಟ್ಸ್ ಅನ್ನೋದು ಕೊಡೋಲ್ಲ. ಇಟ್ ರಿವಾರ್ಡ್ಸ್ ದಿ ಮೋಸ್ಟ್ ಡಿಸಿಪ್ಲಿನ್ ಟ್ರೇಡರ್. ಇದು ಯಾರಿಗೆ ರಿವಾರ್ಡ್ ಕೊಡುತ್ತೆ ಅಂತಂದರೆ, ಯಾರು ಮೋಸ್ಟ್ ಡಿಸಿಪ್ಲಿನ್ ಆಗಿರ್ತಾರೆ ಅವರಿಗೆ ರಿವಾರ್ಡ್ಸ್ ಅನ್ನೋದು ಸಿಗುತ್ತೆ. ಓಕೆ, ನೆಕ್ಸ್ಟು ಫೈನಲ್ ಅಂಡರ್ಸ್ಟ್ಯಾಂಡಿಂಗ್ ನೋಡಿದ್ರೆ ಇವತ್ತು ಏನೇನು ತಿಳ್ಕೊಂಡ ಅಂದರೆ, ಟ್ರೇಡಿಂಗ್ ಸೈಕಾಲಜಿ ಇಸ್ ದಿ ಫೌಂಡೇಶನ್ ಆಫ್ ಲಾಂಗ್ ಟರ್ಮ್ ಸಕ್ಸಸ್. ನಮಗೆ ಗೊತ್ತಾಯಿತು ಟ್ರೇಡಿಂಗ್ ಸೈಕಾಲಜಿ ಅನ್ನೋದು ಲಾಂಗ್ ಟರ್ಮ್ ಸಕ್ಸಸ್ಸಿಗೆ ವೆರಿ ವೆರಿ ಇಂಪಾರ್ಟೆಂಟ್ ಅಂತ. ಯು ಡೋಂಟ್ ನೀಡ್ ಟು ಎಲಿಮಿನೇಟ್ ಎಮೋಷನ್ಸ್, ಯು ನೀಡ್ ಟು ಮ್ಯಾನೇಜ್ ದೆಮ್. ಸೊ ನೀವಿಲ್ಲಿ ಎಮೋಷನ್ಸ್ನ ಎಲಿಮಿನೇಟ್ ಮಾಡೋಕ್ಕಾಗಲ್ಲ, ಅಂದರೆ ತೆಗ್ದಾಕೋಕ್ಕಾಗಲ್ಲ, ಅದನ್ನು ಮ್ಯಾನೇಜ್ ಮಾಡಬೇಕು. ಯಾಕಂತಂದರೆ ಇದೆಲ್ಲ ಪಾರ್ಟ್ ಆಫ್ ದಿ ಗೇಮ್. ಸೊ ಈ ಗೇಮಲ್ಲಿ ನಿಮಗೆ ಎಮೋಷನ್ಸ್ ಬಂದೇ ಬರುತ್ತೆ, ಅದನ್ನು ಕಂಟ್ರೋಲ್ ಮಾಡೋದು ಕಲಿತ್ರೆ ಸಾಕು. ಹಾಗೆ ಪ್ರೊಫೆಷ್ನಲ್ ಟ್ರೇಡರ್ಸ್ ಅಕ್ಸೆಪ್ಟ್ ಲಾಸಸ್, ಸ್ಟೇ ಡಿಸಿಪ್ಲಿನ್, ಫಾಲೋ ದೇರ್ ಪ್ಲ್ಯಾನ್ ಆ್ಯಂಡ್ ಥಿಂಕ್ ಲಾಂಗ್ ಟರ್ಮ್. ಓಕೆ, ಪ್ರೊಫೆಷ್ನಲ್ ಟ್ರೇಡರ್ಸ್ ಯಾವತ್ತೂ ಆ ಲಾಸಸ್ನ ಅಕ್ಸೆಪ್ಟ್ ಮಾಡ್ತಾರೆ, ಡಿಸಿಪ್ಲಿನ್ ಆಗಿರ್ತಾರೆ, ಹಾಗೆ ಅವ್ರ ಪ್ಲ್ಯಾನ್ ಏನಿದೆ ಅದನ್ನು ಫಾಲೋ ಮಾಡ್ತಾರೆ, ಹಾಗೆ ಥಿಂಕ್ ಲಾಂಗ್ ಟರ್ಮ್. ಓಕೆ, ಸೊ ಅವರು ಲಾಂಗ್ ಟರ್ಮಿಗೆ ಥಿಂಕ್ ಮಾಡ್ತಾರೆ. ವೆನ್ ಯು ಮಾಸ್ಟರ್ ಯುವರ್ ಮೈಂಡ್ ಸೆಟ್, ಯುವರ್ ಟ್ರೇಡಿಂಗ್ ರಿಸಲ್ಟ್ ಬಿಕಮ್ ಮೋರ್ ಕನ್ಸಿಸ್ಟೆನ್ಸ್. ನೀವೇನಾದರೂ ಸೈಕಾಲಜಿನ ಮಾಸ್ಟರ್ ಮಾಡಿಕೊಂಡ್ರೆ ಅಥವಾ ನಿಮ್ಮ ಮೈಂಡ್ ಸೆಟ್ನ ಮಾಸ್ಟರ್ ಮಾಡಿಕೊಂಡ್ರೆ ನಿಮಗೆ ರಿಸಲ್ಟು ಚೆನ್ನಾಗೇ ಬರುತ್ತೆ, ನೀವು ಕನ್ಸಿಸ್ಟೆಂಟ್ ಆಗಿದ್ರೆ. ಓಕೆ, ರಿಮೆಂಬರ್ ದಿ ಬಿಗ್ಗೆಸ್ಟ್ ಬ್ಯಾಟಲ್ ಇನ್ ದಿ ಟ್ರೇಡಿಂಗ್ ಇಸಂಟ್ ಅಗೇನೆಸ್ಟ್ ದಿ ಮಾರ್ಕೆಟ್, ಇಟ್ಸ್ ಅಗೇನೆಸ್ಟ್ ಯುವರ್ ಓನ್ ಎಮೋಷನ್ಸ್. ಸೊ ಇದೊಂದು ತಿಳ್ಕೊಬಿಡಿ, ಇಲ್ಲಿ ನೀವು ಯುದ್ಧ ಮಾಡ್ತಿರೋದು ಟ್ರೇಡಿಂಗು ಅಗೇನೆಸ್ಟ್ ಅಲ್ಲ. ಓಕೆ, ಮಾರ್ಕೆಟ್ ಅಗೇನೆಸ್ಟ್ ಅಲ್ಲ, ನಿಮ್ಮ ಎಮೋಷನ್ ಅಗೇನೆಸ್ಟ್. ಓಕೆ, ನಿಮ್ಮ ಎಮೋಷನ್ಸ್ನ ನೀವು ಕಂಟ್ರೋಲ್ ಮಾಡಿಕೊಂಡ್ರೆ ಸಾಕು, ನೀವು ಟ್ರೇಡಿಂಗಲ್ಲಿ ಸಕ್ಸಸ್ ಆಯ್ತೀರ. ನೀವು ಮಾರ್ಕೆಟ್ನ ಅಯ್ಯೋ ನನಗೆಲ್ಲ ಗೊತ್ತಿದೆ, ಹಂಗೆ ಮಾಡ್ಬೋದು ಹಿಂಗೆ ಮಾಡ್ಬೋದು ಅಂತಂದರೆ ಮಾರ್ಕೆಟೇ ಎಲ್ಲ ಕಲಿಸ್ಬಿಡುತ್ತೆ. ನೀವು ಮಾರ್ಕೆಟಿಗೆ ಎಗನೆಸ್ಟ್ ಆಗೋದಲ್ಲ, ನಿಮ್ಮ ಎಮೋಷನ್ಸಿಗೆ ಎಗನೆಸ್ಟ್ ಆಗಿರೋದು. ಸೊ ಅದನ್ನು ಕಂಟ್ರೋಲ್ ಮಾಡಿಕೊಂಡ್ರೆ ಸಾಕು. ಓಕೆ, ಸೊ ನಾನು ಯಾವತ್ತೂ ಹೇಳಂಗೆ ಎಫರ್ಟ್ಸ್ ಯುವರ್ಸ್, ಗೈಡೆನ್ಸ್ ಅವರ್ಸ್. ನಿಮ್ಮ ಎಫರ್ಟ್ಸು ನೀವು ಹಾಕಕ್ಕೆ ರೆಡಿ ಆಗಬೇಕು, ನಮ್ಮ ಗೈಡೆನ್ಸ್ ನಾವು ಕೊಡ್ತೀವಿ. ಹಾಗೆ ಈ ವಿಡಿಯೋ ಇಲ್ಲಿವರೆಗೂ ಯಾರು ನೋಡಿದ್ರಿ, ಹಾಗೆ ಹೊಸ್ದಾಗಿ ಯಾರು ನೋಡ್ತಾ ಇದ್ರಿ, ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಲಿ ಯಾರಿಗಾದ್ರು ಟ್ರೇಡಿಂಗ್ ಕಲಿಬೇಕು ಅಂತಂದರೆ ಅವರಿಗೆ ಈ ವಿಡಿಯೋನ ಧಾರಾಳವಾಗಿ ರೆಕಮೆಂಡ್ ಮಾಡಿ. ನಿಮಗೆ ಅರ್ಥ ಆಗಿದ್ರೆ ಮಾತ್ರ ರೆಕಮೆಂಡ್ ಮಾಡಿ, ಇಲ್ಲಾಂದರೆ ಮಾಡಬೇಡಿ. ಹಾಗೆ ಇವತ್ತಿನ ಡೇ ಕಂಪ್ಲೀಟ್ ಆಯಿತು. ನಿಮ್ಮ ನೇಮು, ನಿಮ್ಮ ಡಿಸ್ಟಿಕ್ನ ಮೆನ್ಷನ್ ಮಾಡೋದು ಮರಿಬೇಡಿ. ಹಾಗೆ ನಿಮಗೆ ಏನಾದರೂ ಡೊನೇಟ್ ಮಾಡಬೇಕು ಅಂತಂದರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಸೂಪರ್ ಥ್ಯಾಂಕ್ಸ್ ಆಪ್ಷನ್ ಇದೆ. ಸೊ ಅದನ್ನು ಕ್ಲಿಕ್ ಮಾಡಿ ನಿಮಗೆ ಏನು ಕೊಡಬೇಕು ಅನಿಸಿದೆ ಅದು ಕೊಡ್ಬೋದು. ಎಲ್ಲರೂ ಕೊಡಬೇಕು ಅಂತೇನಿಲ್ಲ, ನಿಮಗೆ ಕೊಡಬೇಕು ಅಂತ ಅನಿಸಿದರೆ ಮಾತ್ರ ನೀವು ಡೊನೇಟ್ ಮಾಡ್ಬೋದು. ಓಕೆ, ಇವತ್ತಿನ ಕಾನ್ಸೆಪ್ಟ್ ಇಷ್ಟೇ. ಥ್ಯಾಂಕ್ ಯು.